ಕ್ಯೂಬನ್ ಸೂಪರ್ ಹೀರೋ ನಮ್ಮ ಸೇಗುವೆರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಅಂತಿಮ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದುವರೆಗೂ ಸೇಗುವೆರ್ ಅವರ ಜೀವನದ ಕಥೆಯನ್ನ ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ 11 ಸಂಚಿಕೆಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಒಂದು ವೇಳೆ ನೀವು 11 ಸಂಚಿಕೆಗಳನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು 11 ಸಂಚಿಕೆಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು 11 ಸಂಚಿಕೆಗಳನ್ನ ನೋಡಿ ನಂತರ ಈ ಅಂತಿಮ ಸಂಚಿಕೆಯನ್ನ ನೋಡಿ ಸ್ನೇಹಿತರೆ. ಅವಾಗ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಬರೋ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ ಸ್ನೇಹಿತರೆ. ಸೊ ಈಗ ನಮ್ಮ ಸೇಗುವೆರ್ ಅವರ ಜೀವನದ ಕಥೆ ಎಲ್ಲಿಗೆ ಬಂದು ನಿಂತಿತ್ತು, ನಮ್ಮ ಸೇಗುವೆರ್ ಅವರು ಮತ್ತೆ ಫಿಡೆಲ್ ಕಾಸ್ಟ್ರೋ ಅವರು ಈಗ ಫೈನಲಿ ಕ್ಯೂಬಾ ದೇಶವನ್ನ ಆಕ್ರಮಣ ಮಾಡ್ಕೊಂಡಾಯ್ತು. ಈಗ ಕ್ಯೂಬಾ ದೇಶದ ಪ್ರಜೆಗಳೆಲ್ಲ ತುಂಬಾನೇ ಸಂತೋಷ ಪಡ್ತಾ ಇದ್ದಾರೆ, ತುಂಬಾನೇ ಹೆಮ್ಮೆ ಪಡ್ತಾ ಇದ್ದಾರೆ ನಮ್ಮ ಸೇಗುವೆರ್ ಅವ್ರನ್ನ ಮತ್ತೆ ಫಿಡೆಲ್ ಕಾಸ್ಟ್ರೋ ಅವ್ರನ್ನ ನೆನೆಸ್ಕೊಂಡು. ಮತ್ತೆ ಸೇಗುವೆರ್ ಅವರು ಮತ್ತೆ ಫಿಡೆಲ್ ಕಾಸ್ಟ್ರೋ ಅವರು ಇವರಿಬ್ರು ಕೂಡ ಈಗ ರಾಜಧಾನಿ ಹವಾನಾದಲ್ಲಿ ಅವ್ರು ಮೀಟ್ ಆಗ್ತಾ ಇದ್ದಾರೆ ಪಬ್ಲಿಕ್ ಮುಂದೆ. ಅವ್ರು ಮೀಟ್ ಆಗಿದ ತಕ್ಷಣ ಅವ್ರು ಒಬ್ರಿಗೊಬ್ರು ತಪ್ಕೊಂಡು ನಮ್ಮ ಸೇಗುವೆರ್ ಅವರು ಕೂಡ ಫಿಡೆಲ್ ಕಾಸ್ಟ್ರೋ ಅವ್ರನ್ನ ನೋಡಿದ ತಕ್ಷಣ ಎಷ್ಟು ದೊಡ್ಡ ಜಯ ಅಲ್ವಾ ಇದು ನಮಗೆ ಸಿಕ್ಕಿರೋದು ಅಂತ ಅವರು ಕೂಡ ಹೆಮ್ಮೆಯಿಂದ ಹೇಳ್ಕೊತಾರೆ. ನಂತರ ಅಲ್ಲಿರ್ತಕ್ಕಂಥ ಪ್ರಜೆಗಳು ನಮ್ಮ ಸೇಗುವೆರ್ ಅವ್ರ ಹತ್ರ ಬಂದು ನೀವು ಇವಾಗ ನಮಗೆ ಸ್ವತಂತ್ರವನ್ನ ಕೊಟ್ಟಿದ್ದೀರಾ, ಮುಂದೆ ನಾವು ಅನ್ಕೊಂಡಂಗೆ ಆಗುತ್ತಾ ಇಲ್ಲ ಅಂತ ಕೇಳ್ತಾರೆ. ಆಗ ನಮ್ಮ ಸೇಗುವೆರ್ ಅವರು 100% ಆಗುತ್ತೆ, ಅದಕ್ಕೆ ತಾನೇ ನಾವೆಲ್ಲ ಹೋರಾಟ ಮಾಡಿ ಸ್ವತಂತ್ರವನ್ನ ಪಡ್ಕೊಂಡಿರೋದು ಅಂತ ಒಂದು ರೀತಿ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಸ್ನೇಹಿತರೆ, ತುಂಬಾನೇ ಹೆಮ್ಮೆಯಿಂದ. ನಂತರ ನಮ್ಮ ಸೇಗುವೆರ್ ಅವ್ರನ್ನ ನೋಡಿ ನಮ್ಮ ಫಿಡೆಲ್ ಕಾಸ್ಟ್ರೋ ಅವರು ಹೇಳ್ತಾರೆ, ನೀವು ತುಂಬಾನೇ ದಣಿದಿದ್ದೀರಾ, ತುಂಬಾನೇ ಸುಸ್ತಾದಂತೆ ಕಾಣ್ತಾ ಇದ್ದೀರಾ. ಅಂದ್ರೆ ನೀವು ಇಷ್ಟು ದಿನ ತುಂಬಾನೇ ಹೋರಾಟ ಮಾಡಿದ್ದೀರಾ, ಎಷ್ಟೋ ದಿನ ರಾತ್ರಿ ನಿದ್ದೆ ಕೂಡ ಮಾಡಿರಲ್ಲ, ನನಗೆ ಚೆನ್ನಾಗಿ ಗೊತ್ತು. ಯಾಕಂತಂದ್ರೆ ಈ ಹೋರಾಟಗಳಲ್ಲಿ ನಿದ್ದೆ ಇವೆಲ್ಲ ಕೂಡ ಮೂಟೆ ಕಟ್ಟಿಡ್ಬೇಕಾಗುತ್ತೆ. ಯಾಕಂತಂದ್ರೆ ಈ ಒಂದು ಹೋರಾಟ ಅಂತ ಬಂದಾಗ ಯಾವುದನ್ನು ಕೂಡ ನಾವು ಲೆಕ್ಕಿಸದೆ ನಮ್ಮ ಪ್ರಾಣವನ್ನು ಕೂಡ ಒತ್ತೆ ಇಟ್ಟು ನಾವು ಹೋರಾಟ ಮಾಡಬೇಕು, ಎಲ್ಲವೂ ಕೂಡ ನನಗೆ ಗೊತ್ತು. ಸೊ ಹಾಗಾಗಿ ಈಗ ಹೇಗಿದ್ರು ಸ್ವಲ್ಪ ದಿನ ರೆಸ್ಟ್ ತಗೋಬಹುದು ನೀವು. ಸೊ ಹಾಗಾಗಿ ನೀವು ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ, ಹೋಗಿ ಇಲ್ಲೇ ಟರಾರ ಅನ್ನೋ ಒಂದು ಊರಿನಲ್ಲಿ ನಿಮ್ಗೆ ಅಂತ ಒಂದು ಗೆಸ್ಟ್ ಹೌಸ್ ನಾನು ಏರ್ಪಾಟ್ ಮಾಡ್ತೀನಿ, ಆ ಗೆಸ್ಟ್ ಹೌಸ್ ಅಲ್ಲಿ ನೀವು ರೆಸ್ಟ್ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ಸೇಗುವೆರ್ ಅವರು ಮೊದಲು ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ನಂತರ ಫಿಡೆಲ್ ಕಾಸ್ಟ್ರೋ ಅವರು ಹೇಳಿದ್ರೆ ಇಲ್ಲ ಅಂತ ಹೇಳಕ್ಕಾಗುತ್ತಾ. ಸೊ ಕೂಡಲೇ ನಮ್ಮ ಸೇಗುವೆರ್ ಅವರು ಒಪ್ಕೋತಾರೆ ಸ್ನೇಹಿತರೆ. ನಂತರ ನಮ್ಮ ಸೇಗುವೆರ್ ಅವರು ಟರಾರ ಅನ್ನೋ ಒಂದು ಗೆಸ್ಟ್ ಹೌಸ್ ಅಲ್ಲಿ ಹೋಗಿ ಅವರು ರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ. ನಂತರ ಅವರು ರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ ಅನ್ನೋದು ಹೆಸರಿಗಷ್ಟೇ, ಆದರೆ ಅವ್ರು ರೆಸ್ಟ್ ಮಾಡ್ತಾರೆ ಅಲ್ಲೂ ಕೂಡ ರೆಸ್ಟ್ ಮಾಡಲ್ಲ ಸ್ನೇಹಿತರೆ. ನಮ್ಮ ಸೇಗುವೆರ್ ಅವರು ಅಲ್ಲೂ ಕೂಡ ಹೋಗಿ ಸುಮ್ಮನೆ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಿರ್ತಾರೆ, ಆದರೆ ಕಣ್ಬಿಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಮುಂದೆ ಕ್ಯೂಬಾ ದೇಶವನ್ನ, ಅಂದ್ರೆ ಕ್ಯೂಬಾ ದೇಶದಲ್ಲಿ ಹೇಗೆ ಹೊಸ ವ್ಯವಸ್ಥೆಯನ್ನ ಹೊಸ ಸಿಸ್ಟಮ್ನ ಹೇಗೆ ಫಾರ್ಮ್ ಮಾಡೋದು, ಮತ್ತೆ ಹೊಸ ಸರ್ಕಾರವನ್ನ ಹೇಗೆ ಕಟ್ಟೋದು, ಇವೆಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಅವ್ರ ಕೈಯಲ್ಲಿ ಒಂದು ಲೆವೆಲ್ ಮೇಲೆ ಅವ್ರಿಗೆ ಆ ರೀತಿ ಒಬ್ಬರೇ ರೆಸ್ಟ್ ತಗೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ನಂತರ ಅಂದ್ರೆ ಈ ರೀತಿ ಹೋರಾಟಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಅಂದ್ರೆ ಕರೆಸಿ ಅಲ್ಲೇ ಡಿಸ್ಕಷನ್ಸ್ ಮಾಡ್ತಾರೆ, ಅಲ್ಲೇ ಕೆಲಸವನ್ನ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ಹೊಸ ಸರ್ಕಾರವನ್ನ ಕಟ್ಟೋದ್ರ ಬಗ್ಗೆ, ಹೊಸ ಸಿಸ್ಟಮ್ನ ಫಾರ್ಮ್ ಮಾಡೋದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೆಲವು ಡಾಕ್ಯುಮೆಂಟ್ಸ್ ಇವೆಲ್ಲ ನೋಡ್ಬೇಕಾಗಿರುತ್ತಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಪ್ಲಾನ್ಸ್ ಇವೆಲ್ಲದ್ರ ಬಗ್ಗೆ ಅಲ್ಲೇ ಕೂತ್ಕೊಂಡು ಚರ್ಚೆ ಮಾಡೋ ರೀತಿ ಅವರು ಶುರು ಮಾಡಿಬಿಡ್ತಾರೆ ಸ್ನೇಹಿತರೆ. ಇದನ್ನೆಲ್ಲ ನೋಡಿ ಕೆಲವು ಹೋರಾಟಗಾರರು ಮತ್ತೆ ಅಂದ್ರೆ ಇವ್ರ ಜೊತೆ ಇರ್ತಕ್ಕಂಥ ಕೆಲವು ಹೋರಾಟಗಾರರೆಲ್ಲ ಇವ್ರನ್ನ ನೋಡಿ, ಯಾಕೆ ಈ ವ್ಯಕ್ತಿ ಇಷ್ಟೊಂದು ಅಂದ್ರೆ ರೆಸ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಯಾಕೆ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಸೇಗುವೆರ್ ಅವರನ್ನ ಉದ್ದೇಶಿಸಿ ಹೇಳ್ತಾರೆ, ನೀವು ರೆಸ್ಟ್ ಮಾಡ್ಬೋದಲ್ಲ, ಯಾಕೆ ಇವಾಗ ನಾವು ಮಾಡ್ಕೋತೀವಿ ಇವೆಲ್ಲ, ನೀವು ಸ್ವಲ್ಪ ದಿನ ರೆಸ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇಷ್ಟು ದಿನ ನೀವು ತುಂಬಾನೇ ಹೋರಾಟ ಮಾಡಿದ್ದೀರಾ, ತುಂಬಾನೇ ದಣಿದಿದ್ದೀರಾ ನೀವು. ಸೊ ನಿಮ್ಮ ಆರೋಗ್ಯನೂ ತುಂಬಾ ಮುಖ್ಯ ಅಲ್ವಾ, ನೀವು ರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆಗ ನಮ್ಮ ಸೇಗುವೆರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಇವಾಗ ಅಂದ್ರೆ ಇದು ರೆಸ್ಟ್ ಮಾಡುವಂತ ಸಮಯನ, ಇನ್ನು ಮಾಡುವಂತ ಕೆಲಸಗಳು ಎಷ್ಟೋ ಇದೆ. ಸೊ ಇದು ಅಂದ್ರೆ ಮಲ್ಕೊಳ್ಳೋದು ಯಾವಾಗ ಬೇಕಾದ್ರೂ ನಾವು ರೆಸ್ಟ್ ಮಾಡ್ಬೋದು, ಮಲ್ಕೋಬಹುದು. ಆದ್ರೆ ನಾವು ಮಾಡುವಂತ ಅಂದ್ರೆ ನಾವು ಅನ್ಕೊಂಡಿರ್ತಕ್ಕಂಥ ಗುರಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ ನಾವು ಇವಾಗ ರೆಸ್ಟ್ ಮಾಡಬಾರ್ದು, ನಾವು ಕೆಲಸ ಮಾಡುವಂತ ಟೈಮ್ ಇದು ಅಂತ ತುಂಬಾನೇ ಒಂದು ರೀತಿ ಹೆಮ್ಮೆಯಿಂದ ಒಂದು ರೀತಿ ಆಕ್ರೋಶವಾಗಿ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ಡೆಡಿಕೇಶನ್ ನಮ್ಮ ಸೇಗುವೆರ್ ಅವ್ರಿಗೆ. ಅಂದ್ರೆ ತುಂಬಾನೇ ಅಂದ್ರೆ ಒಂದು ರೀತಿ ಶ್ರಮಜೀವಿ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಸೇಗುವೆರ್ ಅವರು ಒಂದು ರೀತಿ ಶ್ರಮಜೀವಿ. ಸೊ ಯಾವತ್ತೂ ಕೂಡ ಕೆಲಸದಲ್ಲಿ ಅಂದ್ರೆ ಅವ್ರು ಮಾಡುವಂತ ಕೆಲಸದಲ್ಲಿ ಯಾವತ್ತೂ ಕೂಡ ಅವ್ರು ಮೋಸ ಮಾಡೋದಿಲ್ಲ ಸ್ನೇಹಿತರೆ. ಸೊ ಅಷ್ಟರ ಮಟ್ಟಿಗೆ ಅಂದ್ರೆ ಇದನ್ನೆಲ್ಲ ನೋಡಿದಾಗ ತುಂಬಾನೇ ಹೆಮ್ಮೆ ಆಗುತ್ತೆ ಅಂದ್ರೆ ಓದ್ಬೇಕಾದ್ರೆ ನನಗೆ ರೋಮಾಂಚನ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈಗಿರ್ತಕ್ಕಂಥ ಯಂಗ್ಸ್ಟರ್ಸ್ ಕೂಡ ಇದನ್ನೆಲ್ಲ ನೋಡಿ ಅಂದ್ರೆ ಇದನ್ನೆಲ್ಲ ತಿಳ್ಕೊಂಡಾಗ ಅವರು ಕೂಡ ತುಂಬಾ ಎನರ್ಜೆಟಿಕ್ ಆಗಿ ಅಂದ್ರೆ ಲೇಸಿನೆಸ್ನ ಪಕ್ಕಕ್ಕೆ ತಳ್ಳಿ ಅವರ ಒಂದು ಗುರಿ ಕಡೆಗೆ ಅವರು ಸಾಗಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಸೇಗುವೆರ್ ಅವರು ಮತ್ತೆ ಫಿಡೆಲ್ ಕಾಸ್ಟ್ರೋ ಅವರು ಎಜುಕೇಶನ್ಗೆ ಸಂಬಂಧಪಟ್ಟಂತ ಕೆಲವು ರೂಲ್ಸ್ಗಳನ್ನ ತರ್ತಾರೆ ಸ್ನೇಹಿತರೆ. ಏನ್ ರೂಲ್ಸ್ಗಳನ್ನ ತರ್ತಾರೆ ಅಂದ್ರೆ, ಎಜುಕೇಶನ್ ಅನ್ನೋದು ಒಂದು ದೇಶದ ಸ್ವತ್ತು, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಎಜುಕೇಶನ್ ಅನ್ನೋದು ಫ್ರೀಯಾಗಿ ಸಿಗಬೇಕು ಅನ್ನೋದು ನಮ್ಮ ಫಿಡೆಲ್ ಕಾಸ್ಟ್ರೋ ಅವ್ರಿಗೆ ಮತ್ತೆ ಸೇಗುವೆರ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸ್ನೇಹಿತರೆ. ಅವರು ಕೂಡ ಅದೇ ರೀತಿ ಅಭಿಪ್ರಾಯ ಪಟ್ಟಿರ್ತಾರೆ. ಸೊ ಹಾಗಾಗಿ ಕ್ಯೂಬಾ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಎಜುಕೇಟೆಡ್ ಆಗಿರಬೇಕು ಅಂತ ಬಯಸ್ತಾರೆ.
ಬಯಸ್ತಾರೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕ್ಲಾಸಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಮಾರ್ಕ್ಸಿಸಂ ಬಗ್ಗೆ, ಲೆನಿನಿಸಂ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕ್ಲಾಸಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲು ನಮ್ಮ ಸೇಗುವೆರ್ ಅವರು ಅಂದ್ರೆ ಇದು ಕಮ್ಯುನಿಸಂ ಬಗ್ಗೆ ಎಲ್ಲ ಹೇಳಿದ್ರೆ ಜನ ಬಂದು ಕ್ಲಾಸಸ್ ಅನ್ನ ಅಂದ್ರೆ ಅಂದ್ರೆ ಬರೀ ಕಮ್ಯುನಿಸಂ ಬಗ್ಗೆ ಮಾತ್ರ ಅವ್ರು ಹೇಳ್ಕೊಡ್ತಾ ಇರಲಿಲ್ಲ, ಜೊತೆಗೆ ಅಂದ್ರೆ ಮ್ಯಾಕ್ಸ್ ಆಗಿರ್ಬೋದು ಇದ್ರ ಬಗ್ಗೆನೂ ಹೇಳ್ಕೊಡ್ತಾ ಇದ್ರು. ಜೊತೆಯಲ್ಲಿ ಮಾರ್ಕ್ಸಿಸಮು, ಲೆನಿನಿಸಮು ಇದ್ರ ಬಗ್ಗೆ ಎಲ್ಲಾನು ಹೇಳ್ತಾ ಇದ್ರು. ಅಂದ್ರೆ ಮಾರ್ಕ್ಸಿಸಂ ಏನು, ಲೆನಿನಿಸಂ ಏನು ಅಂತ ನೀವು ಕೇಳಿದ್ರೆ, ಮಾರ್ಕ್ಸಿಸಂ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅಂದ್ರೆ ಕಮ್ಯುನಿಸಂ, ದ ಫಾದರ್ ಆಫ್ ಕಮ್ಯುನಿಸಂ ಯಾರು ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅವರೇ. ಸೊ ಕಾರ್ಲ್ ಮಾರ್ಕ್ಸ್ ಅವರ ಜೀವನದ ಕಥೆಯನ್ನು ನಾವು ನೋಡ್ತಾ ಹೋದ್ರೆ ಅದು ಸಪರೇಟ್ ಹಿಸ್ಟ್ರಿ ಹೋಗುತ್ತೆ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಎಲ್ಲ ಇಲ್ಲಿ ನಾನು ಅಷ್ಟೊಂದು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಇವಾಗ ನಾವು ಸೇಗುವೆರ್ ಅವರ ಜೀವನದ ಕಥೆಯನ್ನು ನೋಡ್ತಾ ಇದೀವಲ್ವಾ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಫರ್ದರ್ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ, ಅದಕ್ಕೆ ಸಪರೇಟ್ ವಿಡಿಯೋ ಮಾಡಿ. ಸೊ ಇವಾಗ ನಮ್ಮ ಅಂದ್ರೆ ಮಾರ್ಕ್ಸಿಸಂ ಬಗ್ಗೆ, ಲೆನಿನಿಸಂ ಬಗ್ಗೆ ಎಲ್ಲ ಇಲ್ಲಿ ಕ್ಲಾಸಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಅಂದ್ರೆ ಕಮ್ಯುನಿಸಂ ಅಂದ್ರೆ ಈ ಲೆನಿನಿಸಂ ಆಗಿರ್ಬೋದು, ಮಾರ್ಕ್ಸಿಸಂ ಆಗಿರ್ಬೋದು, ಇವೆಲ್ಲವೂ ಕೂಡ ಕಮ್ಯುನಿಸಂಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ಗಳು, ವಿಷಯಗಳು. ಸೊ ಇದ್ರ ಬಗ್ಗೆ ಎಲ್ಲ ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಡಿ, ಗೊತ್ತಿಲ್ಲದೆ ಇರೋರು ಗೊತ್ತಿರೋರ ಹತ್ರ ಕಲ್ತ್ಕೊಳ್ಳಿ. ಇದು ಅವರ ಒಂದು ಸಿದ್ಧಾಂತ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಇದು ಒಂದು ಎಜುಕೇಶನಲ್ಲೇ ರೆವಲ್ಯೂಷನ್ ಮಾಡಿಸ್ಬಿಡುತ್ತೆ ಅಂತ ಹೇಳ್ಬೇಕು ಸ್ನೇಹಿತರೆ. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಅಷ್ಟು ಇಂಟ್ರೆಸ್ಟ್ ಆಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಕ್ಕಂಥ ಅಂದ್ರೆ ಬೆವರು ಸುರಿಸಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕೆಲಸ ಮಾಡೋರು ಕೂಡ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಸಂಜೆ ಆದ ನಂತರ ರಾತ್ರಿ ತರಗತಿಗಳನ್ನ ಅಟೆಂಡ್ ಮಾಡ್ತಾ ಇದ್ರು ಅಂದ್ರೆ ನೀವು ಯೋಚನೆ ಮಾಡಿ ಸ್ನೇಹಿತರೆ. ಮತ್ತೆ ಮುದುಕಿಯರು ಅಂದ್ರೆ ವಯಸ್ಸಾದಂತಹ ಅಜ್ಜಿ ತಾತಂದಿರು ಕೂಡ ನಾನು ಕೂಡ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತೀನಿ ಅಂತ ಪ್ರತಿಯೊಬ್ರು ಕೂಡ ಬರ್ತಾ ಇದ್ರು ಸ್ನೇಹಿತರೆ. ನನ್ಗೆ ವಯಸ್ಸಾಗೋಯ್ತು, ನಾನು ಇವಾಗೆಲ್ಲ ಕಲ್ತ್ಕೊಂಡು ನಾನು ಯಾರನ್ನ ಉದ್ಧಾರ ಮಾಡಬೇಕು ಈ ತರ ಎಲ್ಲ ಅನ್ಕೊಳ್ದೆ ಬಂದು ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ರು. ಸೊ ಹೀಗಿರ್ಬೇಕಾದ್ರೆ ಮತ್ತೆ ಇನ್ನೂ ಹೇಳ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರಜೆಗಳು ಸ್ಕೂಲ್ ಬಸ್ಗೆ ಪೆಟ್ರೋಲ್ ಬೇಕಾಗುತ್ತೆ ಅಂತ ಅವ್ರು ಯೂಸ್ ಮಾಡುವಂತ ಗಾಡಿಗಳಿಗೆ ಪೆಟ್ರೋಲ್ ಆಗದೆ ಅವರು ನಡ್ಕೊಂಡು ಹೋಗ್ತಾ ಇದ್ರು ಆಫೀಸ್ಗಳಿಗೆ ಅಂತ ಕೂಡ ಇಲ್ಲಿ ದಾಖಲೆ ಮಾಡಿದ್ದಾರೆ ಸ್ನೇಹಿತರೆ ಸಂಶೋಧನೆಕಾರರು ಇವ್ರ ಬಗ್ಗೆ ಇತಿಹಾಸವನ್ನ ಬರೀಬೇಕಾದ್ರೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಮತ್ತೆ ಆರೋಗ್ಯ ಸೇವೆ ಅಂತ ನೀವು ನೋಡೋದೇ ಇದ್ರೆ ಆರೋಗ್ಯ ಸೇವೆ ಅಂತೂ ಎಕ್ಸ್ಟ್ರಾರ್ಡಿನರಿ ಸ್ನೇಹಿತರೆ. ಆರೋಗ್ಯ ಸೇವೆ ಅಂತೂ ಎಷ್ಟು ಹಾಸ್ಪಿಟಲ್ಸ್ ನ ಕಟ್ತಾರೆ. ಮತ್ತೆ ಆರೋಗ್ಯ ಸೇವೆ ಪ್ರತಿಯೊಬ್ಬರಿಗೂ ಫ್ರೀ ಆಫ್ ಕಾಸ್ಟ್ ಸಿಗಬೇಕು ಅಂತ ಅದನ್ನು ಕೂಡ ಫ್ರೀಯಾಗಿ ಪ್ರೊವೈಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಮತ್ತೆ ವ್ಯವಸಾಯಿಗಳಿಗೆ ಅಂದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ಎಷ್ಟೋ ಹೊಸ ರೂಲ್ಸ್ ಗಳನ್ನ ತರ್ತಾರೆ. ಅಲ್ಲಿವರೆಗೂ ಪಾಡಿಸ್ಟಾ ಸರ್ಕಾರ ಇರಬೇಕಾದ್ರೆ ಪಾಡಿಸ್ಟಾ ಸರ್ಕಾರ ಅಮೆರಿಕ ಸರ್ಕಾರದವರು ಅಂದ್ರೆ ಕೈಗೊಂಬೆ ಆಗಿ ಅವ್ರನ್ನ ಯೂಸ್ ಮಾಡ್ಕೋತಾ ಇದ್ರು ಪಾಡಿಸ್ಟಾ ಸರ್ಕಾರವನ್ನ. ನಿಮ್ಗೆ ಆಲ್ರೆಡಿ ನಾನು ಹಿಂದಿನ ಸಂಚಿಕೆಯಲ್ಲೆಲ್ಲ ಹೇಳ್ತಾ ಬಂದಿದ್ದೀನಿ. ಸೊ ಹೀಗಿರ್ಬೇಕಾದ್ರೆ ಪಾಡಿಸ್ಟಾ ಸರ್ಕಾರ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಎಷ್ಟೋ ಕೆಲಸಗಾರರು ಭೂಮಿಯಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ರೈತರೆಲ್ಲ ಕೆಲಸ ಮಾಡ್ತಾರೆ, ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡ್ತಾರೆ. ಆದ್ರೆ ಆ ಒಂದು ಜಮೀನು ಅಥವಾ ಭೂಮಿಯ ಒಡೆಯ ಇರ್ತಾನಲ್ಲ ಅಂದ್ರೆ ಓನರ್ ಏನಿರ್ತಾನೆ ಅವನು ರೈತರಿಗೆ ಅವ್ರು ಮಾಡುವಂತ ಕೆಲಸಕ್ಕೆ ತಕ್ಕಂತೆ ಸಂಬಳ ಕೊಡ್ತಾ ಇರಲ್ಲ, ಕಮ್ಮಿ ಸಂಬಳ ಕೊಡೋದು. ಸೊ ಹೀಗೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ಒಂದು ರೀತಿ ಗುಲಾಮರಾಗಿ ಟ್ರೀಟ್ ಮಾಡ್ತಾ ಇರ್ತಾರೆ. ಮತ್ತೆ ಮೈನಿಂಗ್ಸ್ ನಡೀತಾ ಇರುತ್ತೆ. ಮೈನಿಂಗ್ಸ್ ನಲ್ಲಿ ಕೆಲಸ ಮಾಡೋರ ಹತ್ರ ತುಂಬಾನೇ ಒಂದು ರೀತಿ ಮರ್ಯಾದೆ ಕೊಡದೆ ಅವ್ರನ್ನ ತುಂಬಾನೇ ಗುಲಾಮರಾಗಿ ಟ್ರೀಟ್ ಮಾಡೋದು, ಅವ್ರನ್ನ ಚೆನ್ನಾಗಿ ಅವ್ರ ಹತ್ರ ಕೆಲಸ ತಗೊಳ್ಳೋದು, ಅವ್ರಿಗೆ ಅದಕ್ಕೆ ತಕ್ಕಂತೆ ಸಂಬಳನೂ ಕೊಡ್ತಾ ಇರಲ್ಲ ಸ್ನೇಹಿತರೆ. ಅಂದ್ರೆ ಯಾರು ಈ ಅಮೆರಿಕನ್ ಗವರ್ಮೆಂಟ್ ಇಂಡೈರೆಕ್ಟ್ ಆಗಿ ಇಲ್ಲಿ ಬಂದು ಎಷ್ಟೋ ಭೂಮಿಗಳನ್ನ ಪರ್ಚೇಸ್ ಮಾಡಿ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಕೆಲಸಕ್ಕೆ ತಗೊಂಡು ಅವ್ರ ಹತ್ರ ಕೆಲಸವನ್ನ ತಗೊಂಡು ಅಂದ್ರೆ ಅವ್ರ ಮೂಲಕ ಕೆಲಸವನ್ನ ಇವ್ರಿಗಾಗಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸವನ್ನ ಇವ್ರು ಕಂಪ್ಲೀಟ್ ಮಾಡ್ಕೊಂಡು ಅವ್ರ ಹತ್ರ ಚೆನ್ನಾಗಿ ಬೆವರು ಸುರಿಸಿ ಅವ್ರ ಹತ್ರ ಕೆಲಸವನ್ನ ತಗೊಂಡು ಅವ್ರಿಗೆ ಸರಿಯಾಗಿ ಸಂಬಳ ಕೂಡ ಕೊಡ್ತಾ ಇರಲ್ಲ ಸ್ನೇಹಿತರೆ. ಸೊ ಈಗೆಲ್ಲ ಇರುತ್ತೆ. ಇದನ್ನೆಲ್ಲ ಕೂಡ ಒಂದೇ ಸತಿ ಡಿಲೀಟ್ ಮಾಡ್ತಾರೆ ನಮ್ಮ ಸೇಗುವೆರ್ ಅವರು ಮತ್ತೆ ಫಿಡೆಲ್ ಕಾಸ್ಟ್ರೋ ಅವರು. ಇದನ್ನೆಲ್ಲ ಅಮೆರಿಕನ್ ಸರ್ಕಾರ ಇಂಡೈರೆಕ್ಟ್ ಆಗಿ CIA ಮುಖಾಂತರ ಇದನ್ನೆಲ್ಲ ವೀಕ್ಷಿಸ್ತಾ ಇರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ತಿಳ್ಕೊತಾ ಇರುತ್ತೆ. ಮತ್ತೆ ಸ್ನೇಹಿತರೆ ಕಮ್ಯುನಿಸಂ ಅನ್ನೋದು ಕ್ಯೂಬಾ ದೇಶದಲ್ಲಿ ವೇಗವಾಗಿ ಬೆಳೀತಾ ಇದೆ ಅನ್ನೋ ವಿಷಯ ಅಮೆರಿಕ ಸರ್ಕಾರಕ್ಕೆ ತಿಳಿದು ಬರುತ್ತೆ. ಯಾವಾಗ ಕಮ್ಯುನಿಸಂ ಅನ್ನೋದು ವೇಗವಾಗಿ ಬೆಳೀತಾ ಇದೆ ಅನ್ನೋ ವಿಷಯ ತಿಳಿದು ಬಂದಿದ ತಕ್ಷಣ ಕೂಡಲೇ CIA ಮುಖಾಂತರ ಅಮೆರಿಕನ್ ಸರ್ಕಾರ ಅಂದ್ರೆ ಗೂಢಾಚಾರಿಗಳ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. CIA ಮುಖಾಂತರ ಅಂದ್ರೆ CIA ಅನ್ನೋದು ಒಂದು ಗೂಢಾಚಾರಿಗಳ ಗುಂಪು ಅಂತಾನೆ ಹೇಳ್ಬೇಕು ಸ್ನೇಹಿತರೆ. ಸಿಂಪಲ್ ಆಗಿ ಲೇಮನ್ ಟರ್ಮ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತಂದ್ರೆ ಗೂಢಾಚಾರಿಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸ್ಪೈ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ. ಸೊ ಗೂಢಾಚಾರಿಗಳು ಸ್ನೇಹಿತರೆ. ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ ಬೇರೆ ದೇಶದಲ್ಲಿ ಏನೇನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದು. ಅದೇನಾದ್ರೂ ಅಮೆರಿಕನ್ ಸರ್ಕಾರಕ್ಕೆ, ಅಮೆರಿಕ ದೇಶಕ್ಕೆ ಏನಾದ್ರೂ ಅಪಾಯ ತರುವಂತದ್ದಾ ಅಂತ ತಿಳ್ಕೊಂಡು ಆ ಮೆಸೇಜ್ ಅನ್ನ ತಗೊಂಡೋಗಿ ಅಮೆರಿಕ ಸರ್ಕಾರಕ್ಕೆ ತಿಳಿಸೋದೇ ಇದ್ರ ಕೆಲಸ. ಸೊ ಹೀಗಿರ್ಬೇಕಾದ್ರೆ CIA ಮುಖಾಂತರ ಕ್ಯೂಬಾ ದೇಶದಲ್ಲಿ ಏನೇನು ನಡೀತಾ ಇದೆ ಎಲ್ಲವನ್ನು ಕೂಡ ತಿಳ್ಕೊಂಡು ನಂತರ
ಕಮ್ಯುನಿಸಮ್ ಅನ್ನೋದು ವೇಗವಾಗಿ ಬೆಳೀತಾ ಇದೆಯಲ್ಲ, ಇದನ್ನ ಹೇಗಾದ್ರೂ ಮಾಡಿ ನಾವು ಸ್ಟಾಪ್ ಮಾಡಬೇಕು. ಮತ್ತೆ ಕ್ಯೂಬಾ ದೇಶದಲ್ಲಿ ಹೇಗಾದ್ರೂ ಮಾಡಿ ಫಿಡೆಲ್ ಕಾಸ್ಟ್ರೋ ಅವ್ರನ್ನ ಮತ್ತೆ ಸೇಗುವೆರಾ ಅವ್ರನ್ನ ಬೀಳಿಸಬೇಕು. ಅವರ ಒಂದು ಸರ್ಕಾರವನ್ನ, ಅವರ ಒಂದು ಹೊಸ ಪಾಲಿಸೀಸ್ನ ಎಲ್ಲವನ್ನು ಕೂಡ ಬೇಗ ಬೀಳಿಸ್ಬೇಕು. ನಾವು ಆದಷ್ಟು ಬೇಗ ಕ್ಯೂಬಾ ದೇಶವನ್ನ ಆಕ್ಯುಪೈ ಮಾಡ್ಕೋಬೇಕು, ಮತ್ತೆ ನಮ್ಮ ಕಂಟ್ರೋಲ್ಗೆ ತಗೋಬೇಕು ಅಂತ ಏನೇನೋ ತಂತ್ರಗಳನ್ನ ಮಾಡುತ್ತೆ. ಅದರಲ್ಲಿ ಮುಖ್ಯವಾದಂತಹ ತಂತ್ರ ಹೇಳ್ತೀನಿ ಕೇಳಿ. ಸೋವಿಯತ್ ದೇಶ ಅನ್ನೋದು ಒಂದಿರುತ್ತೆ, ಅಂದ್ರೆ ಸೋವಿಯತ್ ಯೂನಿಯನ್ ಅನ್ನೋದು ಆ ಒಂದು ಕಾಲಘಟ್ಟದಲ್ಲಿ ಇದ್ದಂತ ಒಂದು ದೇಶ, ದೊಡ್ಡ ದೇಶ ಅಂತ ಹೇಳ್ಬೇಕು ಸ್ನೇಹಿತರೆ. ಅಂದ್ರೆ ಇವಾಗ ಅದು ಫುಲ್ ಡಿವೈಡ್ ಆಗೋಗಿದೆ. ಅಂದ್ರೆ ಸೋವಿಯತ್ ಯೂನಿಯನ್ ಅಂದ್ರೆ ಇವಾಗ ಯೂನಿಯನ್ ಸ್ಟೇಟ್ಸ್ ಅಂತ ನಾವೇನ್ ಹೇಳ್ತೀವಿ, ಯೂನಿಯನ್ ಸ್ಟೇಟ್ಸ್ ಅಂದ್ರೆ ಒಂದಷ್ಟು ರಾಜ್ಯಗಳು ಸೇರಿ ಒಂದು ದೇಶ ಅಂತ ಹೇಳ್ತಾರಲ್ವ, ಅದೇ ರೀತಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಏನ್ ಹೇಳ್ತಾರೋ ಅದೇ ರೀತಿ ಸೋವಿಯತ್ ಯೂನಿಯನ್ ಅಂತ ಹೇಳ್ತಾ ಇದ್ರು ಆಗಿನ ಒಂದು ಕಾಲಘಟ್ಟದಲ್ಲಿ. ಈ ಒಂದು ಕಥೆ ನಡಿಬೇಕಾದ್ರೆ ಸೋವಿಯತ್ ಯೂನಿಯನ್ ಅನ್ನೋದು ಒಂದಷ್ಟು ದೇಶಗಳು ಸೇರಿ ಫಾರ್ಮ್ ಆಗಿರ್ತಕ್ಕಂಥ ಒಂದು ದೇಶ. ಸೊ ಈ ದೇಶದಲ್ಲಿ ಕಮ್ಯುನಿಸಮ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ದೇಶ ಆಗಿತ್ತು ಸ್ನೇಹಿತರೆ ಆ ಒಂದು ಕಾಲಘಟ್ಟದಲ್ಲಿ ಅಮೆರಿಕಕ್ಕೂ ಈ ಒಂದು ಸೋವಿಯತ್ ಯೂನಿಯನ್ಗೂ ತುಂಬಾನೇ ಒಂದು ರೀತಿ ವೈರತ್ವ ಅಂತ ಹೇಳಬೇಕು ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಸೋವಿಯತ್ ಯೂನಿಯನ್, ಈ ಒಂದು ದೊಡ್ಡ ದೇಶ ಆದಂಥ ಸೋವಿಯತ್ ಯೂನಿಯನ್ ಅವರು ಕ್ಯೂಬಾ ದೇಶದ ಹತ್ರ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೋತಾರೆ. ಸೊ ಹೀಗೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡು ಕ್ಯೂಬಾ ದೇಶಕ್ಕೆ ಆಯುಧಗಳನ್ನ ಕೊಡ್ತಾರೆ. ಅಂದ್ರೆ ಫಿಡೆಲ್ ಕಾಸ್ಟ್ರೋ ಅವರಿಗೆ ಎಷ್ಟೋ ಆಯುಧಗಳನ್ನ ಕೊಡ್ತಾರೆ. ಅಂದ್ರೆ ಫಿಡೆಲ್ ಕಾಸ್ಟ್ರೋ ಅವರು ಎಷ್ಟೋ ಆಯುಧಗಳನ್ನ ಸೋವಿಯತ್ ಯೂನಿಯನ್ ಮುಖಾಂತರ ಪರ್ಚೇಸ್ ಮಾಡ್ತಾರೆ. ಯಾಕಂದ್ರೆ ಶತ್ರುವಿನ ಶತ್ರು ನನಗೆ ಮಿತ್ರ ಅಲ್ವಾ. ಇನ್ನೂ ಹೇಳ್ಬೇಕಂತಂದ್ರೆ ಇಲ್ಲೂ ಕೂಡ ಕಮ್ಯುನಿಸಮ್ ಇರೋದು, ಸೋವಿಯತ್ ಯೂನಿಯನ್ ಅಲ್ಲೂ ಕಮ್ಯುನಿಸಮ್ ಇರೋದು. ಸೊ ಹಾಗಾಗಿನೇ ಸೋವಿಯತ್ ಯೂನಿಯನ್ ಮುಖಾಂತರ ಎಷ್ಟೋ ಸಹಾಯಗಳು ಬರ್ತಾ ಇರುತ್ತೆ ಫಿಡೆಲ್ ಕಾಸ್ಟ್ರೋ ಅವ್ರಿಗೆ. ಇದನ್ನೆಲ್ಲ ತಿಳ್ಕೊಂಡು ಹೇಗಾದ್ರೂ ಮಾಡಿ ಈ ಎರಡು ದೇಶಗಳ ಮಧ್ಯೆ ತಂದಿಡಬೇಕು, ಮೊದಲು ಈ ರೀತಿಯಾದಂತಹ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಸಿಐಎ ಮುಖಾಂತರ ಒಂದಷ್ಟು, ಅಂದ್ರೆ ಸಿಐಎ ನಲ್ಲಿ ಇರ್ತಕ್ಕಂಥ ಒಂದಷ್ಟು ಜನ, ಆ ಗುಂಪಿನಲ್ಲಿ ಇರ್ತಕ್ಕಂಥ ಒಂದಷ್ಟು ಗೂಢಾಚಾರಿಗಳು ಕ್ಯೂಬಾ ದೇಶಕ್ಕೆ ಬಂದು ಸೋವಿಯತ್ ಯೂನಿಯನ್ ಬಗ್ಗೆ ಕೆಟ್ಟದಾಗಿ ಹೇಳೋದು. ಅಂದ್ರೆ ಸೋವಿಯತ್ ಯೂನಿಯನ್ ನ ನೀವು ಯಾರು ನಂಬಬೇಡಿ, ಅದು ನಡು ನೀರಿನಲ್ಲಿ ಕೈ ಬಿಟ್ಬಿಡುತ್ತೆ ನಿಮ್ಮನ್ನ ಅಂದ್ರೆ ನಿಮ್ಮ ದೇಶವನ್ನೇ, ಅಂದ್ರೆ ನಿಮ್ಮ ದೇಶಕ್ಕೆ ವಿರುದ್ಧವಾಗಿ ಏನೇನೋ ಕೆಲಸಗಳನ್ನ ಮಾಡ್ತಾ ಇದೆ, ಹೀಗೆ ಅಪಪ್ರಚಾರಗಳನ್ನ ಮಾಡೋದಕ್ಕೆ ಶುರು ಮಾಡುತ್ತೆ ಸಿಐಎ. ಸೊ ಹೀಗಿರ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡ್ರು ಕೂಡ ಯಾವುದನ್ನು ಕೂಡ ಕ್ಯೂಬಾ ದೇಶದ ಪ್ರಜೆಗಳು ಇದನ್ನ ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ಳಲ್ಲ ಸ್ನೇಹಿತರೆ. ಯಾಕಂದ್ರೆ ಕ್ಯೂಬಾ ದೇಶದ ಜನರು ಯಾರೇ ಹೊರಗಿನಿಂದ ಬಂದು ಏನೇ ಹೇಳಿದ್ರು ಕೂಡ ಅವ್ರು ಯಾರ ಬಗ್ಗೆನೂ ಅವರು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಯಾಕಂದ್ರೆ ಫಿಡೆಲ್ ಕಾಸ್ಟ್ರೋ ಅವ್ರನ್ನ ಮತ್ತೆ ಸೇಗುವೆರಾ ಅವ್ರನ್ನ ಅವ್ರು ಅಷ್ಟು ನಂಬಿರ್ತಾರೆ ಸ್ನೇಹಿತರೆ, ಅಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ. ಅಟ್ ದ ಸೇಮ್ ಟೈಮ್ ಅವರಲ್ಲಿ ಒಗ್ಗಟ್ಟಿರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಒಗ್ಗಟ್ಟು. ಯಾವುದೇ ದೇಶದ ಜನರಿಗೆ, ಯಾವುದೇ ದೇಶ ನೀವು ತಗೊಳ್ಳಿ, ಒಗ್ಗಟ್ಟಿಲ್ಲ ಅಂದ್ರೆ ಆ ದೇಶನ ಈಸಿಯಾಗಿ ಇನ್ನೊಂದು ದೇಶ ಬಂದು ಆಕ್ಯುಪೈ ಮಾಡ್ಕೊಂಡ್ಬಿಡ್ಬೋದು, ಆಕ್ರಮಣ ಮಾಡ್ಕೋಬಹುದು. ಆದ್ರೆ ಒಗ್ಗಟ್ಟಿದ್ರೆ ಏನೇ ತಂತ್ರ ಮಾಡಿದ್ರು ಕೂಡ ಆ ದೇಶದ ಜನರನ್ನ ನಾವು ಆಕ್ಯುಪೈ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಆಕ್ರಮಣ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅವ್ರನ್ನ ರೂಲ್ ಮಾಡೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ಈ ತಂತ್ರ ಫೇಲ್ ಆಗುತ್ತೆ. ನಂತರ ಏನ್ ಮಾಡುತ್ತೆ, ಸೋವಿಯತ್ ಯೂನಿಯನ್ಗೆ ಹೋಗುತ್ತೆ. ಈ ಸಿಐಎದಲ್ಲಿ ಇರ್ತಕ್ಕಂಥ ಒಂದಷ್ಟು ಜನ ಸೋವಿಯತ್ ಯೂನಿಯನ್ ದೇಶಕ್ಕೆ ಹೋಗಿ ಅಲ್ಲಿ, ಅಂದ್ರೆ ಇವ್ರು ಹೇಗೆ ಹೋಗ್ತಾರೆ ಅಂದ್ರೆ ಗೂಢಾಚಾರಿಗಳ ಮುಖಾಂತರ, ಅಂದ್ರೆ ಗೂಢಾಚಾರಿಗಳ ತರ ಹೋಗ್ತಾರೆ. ಸ್ಪೈ ಮೆಥಡ್ ಅಲ್ಲಿ ಇವ್ರು ಹೋಗಿ ಅಲ್ಲಿ ಇವರು ಕೆಲವು ಅಪಪ್ರಚಾರಗಳನ್ನ ಮಾಡೋದು. ಫಿಡೆಲ್ ಕಾಸ್ಟ್ರೋ ಅವ್ರನ್ನ ನಂಬೇಡಿ, ಸೇಗುವೆರಾ ಅವ್ರನ್ನ ನಂಬೇಡಿ, ಅವರು ತುಂಬಾನೇ, ಅಂದ್ರೆ ಅವರು ಅಲ್ಲಿರ್ತಕ್ಕಂಥ, ಅಂದ್ರೆ ಕ್ಯೂಬಾ ದೇಶದಲ್ಲಿ ಅವರು ಸೋವಿಯತ್ ಯೂನಿಯನ್ ವಿರುದ್ಧ ಏನೇನೋ ಮಾಡ್ತಾ ಇದ್ದಾರೆ. ಹೀಗೆ ಅಪಪ್ರಚಾರಗಳು, ಅದು ಇದು ಏನೇನೋ ಸುಳ್ಳು, ಅಂದ್ರೆ ಸುಳ್ಳು ಅಪಪ್ರಚಾರಗಳನ್ನ ಮಾಡಿ ಹೇಗಾದ್ರೂ ಮಾಡಿ ಈ ದೇಶಕ್ಕೆ ಅಂದ್ರೆ ಎರಡು ದೇಶದ ನಡುವೆ ತಂದಿಡಬೇಕು, ಈ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇದು ಯಾವುದು ಕೂಡ ಫಲಕಾರಿ ಆಗೋದಿಲ್ಲ. ಸೊ ನಂತರ ಏನ್ ಮಾಡುತ್ತೆ ಅಂದ್ರೆ ಸಿಐಎ ಮುಖಾಂತರ ಈ ಕ್ಯೂಬಾ ದೇಶಕ್ಕೆ ಒಂದಷ್ಟು ಜನನ ಬಿಟ್ಟು ಆ ಒಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಕ್ಯೂಬಾ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳ ಜೊತೆನೇ ಸೇರ್ಕೊಂಡು, ನಾನು ಕೂಡ ಕ್ಯೂಬಾ ಪ್ರಜೆನೇ, ಅಂದ್ರೆ ಕ್ಯೂಬಾದಲ್ಲಿರ್ತಕ್ಕಂಥ ಪ್ರಜೆಗಳೇ ನಾವು ಕೂಡ ಅಂತ ನಾಟಕ ಮಾಡಿಕೊಂಡು ರಾತ್ರೋರಾತ್ರಿ ಹೋಗಿ ಕಬ್ಬಿನ ತೋಟಗಳಲ್ಲಿ ಬೆಂಕಿ ಇಡೋದಾಗಿರ್ಬೋದು. ಮತ್ತೆ ಎಷ್ಟೋ ಜನ ಮಾರ್ಕ್ಸಿಸಂ ಬಗ್ಗೆ, ಲೆನಿನಿಸಂ ಬಗ್ಗೆ ಎಲ್ಲೆಲ್ಲಿ ಪಾಠಗಳು ನಡೀತಾ ಇದೆಯೋ, ಕ್ಲಾಸಸ್ ಎಲ್ಲ ನಡೀತಾ ಇದೆಯೋ ಅಲ್ಲಿ ಹೋಗಿ ಆ ಟೀಚರ್ಸ್ ಅನ್ನ, ಅಂದ್ರೆ ಪರ್ಟಿಕ್ಯುಲರ್ ಟೀಚರ್ಸ್ ಅನ್ನ ಸಾಯಿಸೋದಾಗಿರ್ಬೋದು. ಎಷ್ಟೋ ಟೀಚರ್ಸ್ ಅನ್ನ ಸಾಯಿಸ್ಬಿಡ್ತಾರೆ. ಸೊ ಹೀಗೆ ಹಲವಾರು ತಂತ್ರಗಳನ್ನ ಮಾಡ್ತಾರೆ. ಇವೆಲ್ಲ ಅಂದ್ರೆ ಏನೇ ತಂತ್ರಗಳು ಮಾಡಿದ್ರು, ಎಷ್ಟೇ ಅಡೆತಡೆಗಳು ಬಂದ್ರೂ ಕೂಡ ಬೇರೆ ಯಾವ್ದಾದ್ರು ಸಣ್ಣ ದೇಶ ಆಗಿದ್ದಿದ್ರೆ ಅಯ್ಯೋ ಈ ಹೋರಾಟ ಎಲ್ಲ ಸಾಕಪ್ಪ, ನಮಗೆ ಬೇಡವೇ ಬೇಡ, ನಾವು ಶರಣಾಗ್ಬಿಡೋಣ ಅಂತ ಹೋಗ್ಬಿಡ್ತಾ ಇತ್ತು. ಆದ್ರೆ ಕ್ಯೂಬಾ ಮಾತ್ರ ಶರಣ ಆಗೋದಿಲ್ಲ ಸ್ನೇಹಿತರೆ. ಕ್ಯೂಬಾ ದೇಶದ ಪ್ರಜೆಗಳು ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ. ಅಂದ್ರೆ ಈ ಎಲ್ಲಾ ಅಡೆತಡೆಗಳು ಬಂದರೂ ಕೂಡ ಇನ್ನೂ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ ಕ್ಯೂಬಾ ದೇಶ.
ಸೊ ನಮ್ಮ ಸೇಗುವೆರ್ ಅವರು, ಫಿಡೆಲ್ ಕಾಸ್ಟ್ರೋ ಅವರು ಮತ್ತೆ ಅಲ್ಲಿರ್ತಕ್ಕಂಥ ಪ್ರಜೆಗಳು ಎಲ್ಲರೂ ಕೂಡ ಅಷ್ಟು ಉತ್ಸಾಹದಿಂದ ಒಂದು ಹೊಸ ವ್ಯವಸ್ಥೆಯನ್ನು ಕಟ್ಟೋದ್ರಲ್ಲಿ ಜಯವನ್ನ ಸಾಧಿಸ್ತಾರೆ ಸ್ನೇಹಿತರೆ. ಸೊ ಕಡೆಗೂ ಅಮೆರಿಕ ಸರ್ಕಾರದ ಕೈಯಲ್ಲಿ ಕ್ಯೂಬಾ ದೇಶವನ್ನ ಅಂದ್ರೆ ಕ್ಯೂಬಾ ದೇಶದ ಪ್ರಜೆಗಳ ಒಗ್ಗಟ್ಟನ್ನ ಒಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಕಮ್ಯುನಿಸಂ ಸಿದ್ಧಾಂತವನ್ನ ಕಿತ್ತಾಕೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಟ್ರೇಡ್ ವಾರ್ ಕೂಡ ಮಾಡುತ್ತೆ. ಟ್ರೇಡ್ ವಾರ್ ಅಂದ್ರೆ ನಾನು ಹೇಳಿದ್ನಲ್ಲ ಅವಾಗಲೇ, ಅಂದ್ರೆ ಸಕ್ಕರೆ ತುಂಬಾನೇ ಜಾಸ್ತಿ ಬೆಳೆಯುವಂತ ಒಂದು ದೇಶ ಕ್ಯೂಬಾ ಅಲ್ವಾ. ಸಕ್ಕರೆನ ತಗೊಳ್ಳೋದನ್ನ ನಿಲ್ಲಿಸ್ಬಿಡುತ್ತೆ ಅಮೆರಿಕ. ಸೊ ಅಂತ ಸಂದರ್ಭದಲ್ಲಿ ಸಹಾಯ ಹಸ್ತವನ್ನ ಚಾಚಿದ್ದು ಯಾವ ದೇಶ ಅಂತಂದ್ರೆ ಅದು ಕೂಡ ಸೋವಿಯತ್ ಯೂನಿಯನ್ ಸ್ನೇಹಿತರೆ. ಸೋವಿಯತ್ ಯೂನಿಯನ್ ದೇಶದಿಂದ ಸಕ್ಕರೆಯನ್ನ ಅಂದ್ರೆ ನಾವು ಪರ್ಚೇಸ್ ಮಾಡ್ತೀವಿ. ಯಾರು ಪರ್ಚೇಸ್ ಮಾಡಿಲ್ಲ ಅಂದ್ರೆ ಏನು, ನಾವು ನಿಮ್ಮ ಹತ್ರ ಪರ್ಚೇಸ್ ಮಾಡ್ತೀವಿ ಸಕ್ಕರೆಯನ್ನ ಅಂತ ಹೇಳಿ ಅದು ಸಕ್ಕರೆಯನ್ನ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಹೀಗೆ ಎಕನಾಮಿಕಲಿ ತುಂಬಾನೇ ವಾರ್ ಮಾಡೋದಕ್ಕೆ ಶುರು ಮಾಡುತ್ತೆ ಅಮೆರಿಕ ಸರ್ಕಾರದವರು ಎಕನಾಮಿಕಲಿ ವಾರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅಮೆರಿಕ ಮಾಡಿದಂತಹ ಈ ಒಂದು ಟ್ರೇಡ್ ವಾರ್ ಇಂದ ಎಷ್ಟೋ ಅಗತ್ಯವಾದಂತಹ ವಸ್ತುಗಳು ಕ್ಯೂಬಾ ದೇಶದ ಪ್ರಜೆಗಳಿಗೆ ಬರೋದು ನಿಂತೋಗುತ್ತೆ ಸ್ನೇಹಿತರೆ. ಇದರಿಂದ ಕೂಡ ಕ್ಯೂಬಾ ದೇಶದ ಪ್ರಜೆಗಳು ತುಂಬಾನೇ ಕಷ್ಟಕ್ಕೊಳಗಾಗ್ತಾರೆ ಸ್ನೇಹಿತರೆ. ಆದ್ರೂ ಕೂಡ ಯಾವುದಕ್ಕೂ ಕೂಡ ಮಾನಸಿಕವಾಗಿ ಕುಗ್ಗೋಗಲ್ಲ ಸ್ನೇಹಿತರೆ. ಕ್ಯೂಬಾ ದೇಶದ ಪ್ರಜೆಗಳು ತುಂಬಾನೇ ಸ್ಟ್ರಾಂಗ್ ಆಗಿ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಇವೆಲ್ಲ ಅಂದ್ರೆ ಎಲ್ಲ ಕಷ್ಟಗಳು ಕೂಡ ಬಂದರೂ ಕೂಡ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಕ್ಯೂಬಾ ದೇಶ. ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಇದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಅಂದ್ರೆ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನೆಲ್ಲ ನೋಡಿ ತುಂಬಾನೇ ಬೇಸತ್ತೋಗ್ಬಿಡುತ್ತೆ ಅಮೆರಿಕ ಸರ್ಕಾರ. ಏನ್ ಮಾಡಿದ್ರು ಈ ದೇಶವನ್ನ ನಮ್ಮ ಕಂಟ್ರೋಲ್ಗೆ ಮತ್ತೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ. ಮತ್ತೆ ಫಿಡೆಲ್ ಕಾಸ್ಟ್ರೋ ಅವ್ರನ್ನ CIA ಮುಖಾಂತರ ಸಾಯಿಸೋದಕ್ಕೆ ಎಷ್ಟೋ ಪ್ರಯತ್ನಗಳು ಮಾಡಾಯ್ತು, ಆದ್ರೂ ಕೂಡ ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ಆ ರೀತಿ ಅನ್ಕೋತಾ ಇರುತ್ತೆ. ಅಂದ್ರೆ ಈ ಒಂದು ಕತೆ ನಡಿಬೇಕಾದ್ರೆ ಫಿಡೆಲ್ ಕಾಸ್ಟ್ರೋ ಅವ್ರನ್ನ ಸಾಯಿಸೋದಕ್ಕಂತನೂ ಎಷ್ಟೋ ಪ್ರಯತ್ನಗಳು ಮಾಡುತ್ತೆ ಅಮೆರಿಕ ಸರ್ಕಾರ CIA ಮುಖಾಂತರ. ಮತ್ತೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಸಂಶೋಧನೆ ಮಾಡಿರ್ತಕ್ಕಂಥವ್ರು ಏನ್ ಹೇಳಿದ್ದಾರೆ ಅಂದ್ರೆ 600ಕ್ಕೂ ಹೆಚ್ಚು ಬಾರಿ ಫಿಡೆಲ್ ಕಾಸ್ಟ್ರೋ ಅವ್ರನ್ನ ಸಾಯಿಸಬೇಕು ಅಂತ CIA ಮುಖಾಂತರ ಅಮೆರಿಕ ಸರ್ಕಾರ ಪ್ರಯತ್ನ ಮಾಡಿದೆ. 600ಕ್ಕೂ ಹೆಚ್ಚು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಸಿಂಹ ಸ್ವಪ್ನದಂತೆ ಇದ್ದಂತಹ ಫಿಡೆಲ್ ಕಾಸ್ಟ್ರೋ ಅವ್ರನ್ನ ಅಂದ್ರೆ ಅಮೆರಿಕ ಸರ್ಕಾರಕ್ಕೆ ಸಿಂಹ ಸ್ವಪ್ನದಂತೆ ಇದ್ದಂತಹ ಫಿಡೆಲ್ ಕಾಸ್ಟ್ರೋ ಅವ್ರನ್ನ ಸಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಕಡೆಗೂ ನ್ಯಾಚುರಲ್ ಡೆತ್ ಆಗ್ತಾರೆ ನಮ್ಮ ಫಿಡೆಲ್ ಕಾಸ್ಟ್ರೋ ಅವರು, ದ ಗ್ರೇಟ್ ಕ್ಯೂಬನ್ ಸೂಪರ್ ಹೀರೋ ಫಿಡೆಲ್ ಕಾಸ್ಟ್ರೋ ಅವರು. ಸೊ ಹೀಗಿರ್ಬೇಕಾದ್ರೆ ಅಂದ್ರೆ ಇದೆಲ್ಲ ನಡೀತಾ ಇರಬೇಕಾದ್ರೆ ಸೇಗುವೆರ್ ಅವರು ಈಗ ಪ್ರೆಸೆಂಟ್ಲಿ ನಮ್ಮ ಫಿಡೆಲ್ ಕಾಸ್ಟ್ರೋ ಅವರು ಸೇಗುವೆರ್ ಅವ್ರನ್ನ ಒಂದು ಪೋಸ್ಟ್ ಅಂದ್ರೆ ಸೇಗುವೆರ್ ಅವ್ರಿಗೆ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಏನ್ ಪೋಸ್ಟ್ ಅಂದ್ರೆ ಬ್ಯಾಂಕ್ ಅಲ್ಲಿ ಅವರು ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಒಂದು ಕ್ಯೂಬಾ ದೇಶದ ಒಂದು ಸೆಂಟ್ರಲ್ ಬ್ಯಾಂಕ್ ಏನಿದೆ, ಆ ನ್ಯಾಷನಲ್ ಬ್ಯಾಂಕ್ ಏನಿದೆ, ಆ ನ್ಯಾಷನಲ್ ಬ್ಯಾಂಕ್ ಇವರೇ ಡೈರೆಕ್ಟರ್. ಸೊ ಈಗ ನಮ್ಮ ಸೇಗುವೆರ್ ಅವರು ನ್ಯಾಷನಲ್ ಬ್ಯಾಂಕ್ಗೆ ಅವರೇ ಹೆಡ್ ಆಗಿದ್ದಾರೆ, ಅವರೇ ಡೈರೆಕ್ಟರ್. ಸೊ ಹಾಗಾಗಿ ಎಕನಾಮಿಕಲಿ ಅವರು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಸೊ ಹಾಗಾಗಿ ಅವರು ಇಂಪೋರ್ಟ್ ಅನ್ನ ತುಂಬಾ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಇಂಪೋರ್ಟ್ ಅನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಇಂಪೋರ್ಟ್ ಅನ್ನ ಕಮ್ಮಿ ಮಾಡಿದ್ರೆ ಒಂದು ದೇಶದ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ ಅನ್ನೋದು ನಮ್ಮ ಸೇಗುವೆರ್ ಅವರ ಅಭಿಪ್ರಾಯ ಆಗಿದೆ. ಅಟ್ ದ ಸೇಮ್ ಟೈಮ್ ನಾರ್ಮಲಿ ನಾವು ನೋಡಿದ್ರೆ ಇಂಪೋರ್ಟ್ ಅನ್ನ ಕಮ್ಮಿ ಮಾಡೋದ್ರಿಂದ ಒಂದು ದೇಶಕ್ಕೆ ಎಕನಾಮಿಕಲಿ ಡೆವಲಪ್ ಆಗೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತಲ್ವಾ ಸ್ನೇಹಿತರೆ. ಆಬ್ವಿಯಸ್ಲಿ ಅಂದ್ರೆ ಎಲ್ರಿಗೂ ಗೊತ್ತಿರುವಂತ ವಿಷಯ ಇದು. ಸೊ ಇಂಪೋರ್ಟ್ ಅನ್ನ ಕಮ್ಮಿ ಮಾಡೋದ್ರಿಂದ ಒಂದು ದೇಶ ಆಟೋಮೆಟಿಕಲಿ ಅಭಿವೃದ್ಧಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಎಕ್ಸ್ಪೋರ್ಟ್ ಅನ್ನು ಕೂಡ ಜಾಸ್ತಿ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ನಮ್ಮ ಸೇಗುವೆರ್ ಅವರು ಆದಷ್ಟು ವ್ಯವಸಾಯಕ್ಕೆ ತುಂಬಾನೇ ಅವರು ಇಂಪಾರ್ಟೆನ್ಸ್ ನ ಕೊಡ್ತಾರೆ ಸ್ನೇಹಿತರೆ. ವ್ಯವಸಾಯಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ನ ಕೊಡ್ತಾರೆ. ಯಾಕಂತಂದ್ರೆ ಅವ್ರ ಪ್ರಕಾರ ಮಾತ್ರ ಅಲ್ಲ, ಕ್ಯೂಬಾ ದೇಶದಲ್ಲಿ ಇರ್ತಕ್ಕಂಥ ಭೂಮಿ ಏನಿದೆ ಆ ಮಣ್ಣಲ್ಲಿ ಅಷ್ಟು ಸತ್ವ ಇರ್ತಕ್ಕಂತಹ ಮಣ್ಣು, ಆ ಮಣ್ಣಲ್ಲಿ ತುಂಬಾ ಚೆನ್ನಾಗಿ ವ್ಯವಸಾಯವನ್ನ ಮಾಡ್ಬೋದು. ಅಂದ್ರೆ ಅಷ್ಟು ಚೆನ್ನಾಗಿ ವ್ಯವಸಾಯವನ್ನ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ ಯೂಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅದನ್ನ ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ನಮ್ಮ ಸೇಗುವೆರ್ ಅವರು. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇಂಪೋರ್ಟ್ ಅನ್ನ ಕಮ್ಮಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವ್ರು ಯಾವಾಗ ಇಂಪೋರ್ಟ್ ಅನ್ನ ಕಮ್ಮಿ ಮಾಡ್ತಾರೋ, ಇಂಪೋರ್ಟ್ ನ ಮಾಡೋದಕ್ಕಂತಾನೆ ಇರ್ತಾ ಇದಲ್ಲ ಸ್ವಲ್ಪ ಕಂಪ್ನೀಸ್, ಸ್ವಲ್ಪ ಸಂಸ್ಥೆಗಳು, ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು 4-5 ಜನ ಹೆಣ್ಣು ಮಕ್ಕಳು ಬಂದು ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ಹೀಗೆ ನೀವು ಇಂಪೋರ್ಟ್ ಅನ್ನ ಕಮ್ಮಿ ಮಾಡಿಬಿಟ್ರೆ ನಮಗೆ ಕೆಲಸನೇ ಇರೋದಿಲ್ಲ. ಸೊ ನಾವು ಮಾಡ್ತಾ ಇರೋದು ಇಂಪೋರ್ಟ್ ಮಾಡುವಂತ ಸಂಸ್ಥೆಯಲ್ಲಿ ನಾವು ಕೆಲಸ. ಸೊ ನಮಗೆ ಅಂದ್ರೆ ನಮ್ಮ ಸಂಸಾರ ಹೇಗೆ ನಡೆಸೋದು, ನಮ್ಮ ಸಂಸಾರ ನಡೆಸೋಕ್ಕೆ ನಮಗೆ ಫೈನಾನ್ಷಿಯಲಿ ತುಂಬಾನೇ ರಿಸ್ಕ್ ಆಗುತ್ತೆ ಅಂತ ಕೇಳಿದಾಗ ನಮ್ಮ ಸೇಗುವೆರ್ ಅವರು ಒಂದು ಪರಿಹಾರ ಹೇಳ್ತಾರೆ. ಏನ್ ಪರಿಹಾರ ಅಂದ್ರೆ, ನೋಡಿ ಅಲ್ಲಿ ತೋಟ ಕಾಣ್ತಾ ಇದೆಯಲ್ಲ, ಆ ತೋಟದಲ್ಲಿ ಅಂದ್ರೆ ಫ್ರೆಶ್ ಆಗಿ ಬೆಳೆದಿರ್ತಕ್ಕಂತಹ ಟೊಮ್ಯಾಟೊ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಟೊಮ್ಯಾಟೊನೆಲ್ಲ ನೀವು ಕಟ್ ಮಾಡಿ ಮತ್ತೆ ಇದೇ ರೀತಿ ಡೈಲಿ ಬಂದು ಇಲ್ಲೇ ತೋಟದಲ್ಲೇನೆ ನೀವು ಕೆಲಸ ಮಾಡಿ, ನಿಮ್ಗೆ ತಿಂಗಳಿಗೆ ಇಷ್ಟು ಅಂತ ನಾವು ಸಂಬಳ ಕೊಡ್ತೀವಿ, ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಹೀಗೆ ಅಂದ್ರೆ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಮಿಡಿಯೇಟ್ ಆಗಿ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ದೇಶಕ್ಕೂ ಒಳ್ಳೇದಾಗಬೇಕು, ದೇಶದಲ್ಲಿ
ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಬೇಕು, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಸೇಗುವೆರ್ ಅವರ ಅಭಿಪ್ರಾಯ ಆಗಿರುತ್ತೆ ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ನಂತರ ನಮ್ಮ ಸೇಗುವೆರ್ ಅವರು ಈಗ ಬ್ಯಾಂಕಲ್ಲಿ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಬ್ಯಾಂಕಲ್ಲಿ ಅವರು ಜಸ್ಟ್ ಅವರು ಬೆಳಿಗ್ಗೆ ಬಂದು ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಅಂದರೆ ಬೆಳಿಗ್ಗೆ ಬಂದು ಸುಮ್ಮನೆ ಕೂತ್ಕೊಂಡು ಅವ್ರು ಜಸ್ಟ್ ಸಲಹೆಗಳು ಕೊಟ್ಟರೆ ಸಾಕು, ಯಾಕಂದ್ರೆ ಅವರೇ ಹೆಡ್ಡು, ಅವರೇ ಡೈರೆಕ್ಟರ್ ಆಗಿರೋದ್ರಿಂದ ಜಸ್ಟ್ ಸಲಹೆಗಳು ಕೊಟ್ಟರೆ ಸಾಕು. ಆದರೆ ನಮ್ಮ ಸೇಗುವೆರ್ ಅವರು ಆ ರೀತಿ ಮಾಡ್ತಿರ್ಲಿಲ್ಲ. ಬೆಳಿಗ್ಗೆ ಸೂರ್ಯೋದಯ ಆಗ್ತಾ ಇದ್ದಂಗೆ ಬ್ಯಾಂಕಿಗೆ ಬರ್ತಾ ಇದ್ರು, ಕೂತ್ಕೊಂಡು ತುಂಬ ಜಾಸ್ತಿ ಎಷ್ಟೋ ಪುಸ್ತಕಗಳನ್ನು ಓದ್ತಾ ಇದ್ರು. ಮತ್ತೆ ಇನ್ನೊಂದು ನಾನು ನಿಮಗೆ ಹೇಳಬೇಕು ಸ್ನೇಹಿತರೆ, ಬ್ಯಾಂಕಲ್ಲಿ ಇವ್ರಿಗೆ ಹೇಗೆ ಕೆಲಸ ಸಿಕ್ತು, ಇವ್ರೇನು ಎಕನಾಮಿಕ್ಸ್ ಓದಿದಾರ ಅಂತ ನೀವು ನಾನು ಕೇಳ್ಬೋದು. ಎಸ್, ಇದಕ್ಕೋಸ್ಕರನೇ ನಮ್ಮ ಸೇಗುವೆರ್ ಅವರು ಎಕನಾಮಿಕ್ಸ್ನ ಓದ್ತಾರೆ. ಮತ್ತೆ ಅಂದರೆ ಮ್ಯಾಥ್ಸ್ ಬಗ್ಗೆ ಸ್ವಲ್ಪ ನಾಲೆಜನ್ನು ಪಡ್ಕೋತಾರೆ. ಅಂದರೆ ಹಲವಾರು ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡ್ತಾರೆ ಇದಕ್ಕಂತಾನೆ. ನಂತರ ಮ್ಯಾಥ್ಸನ್ನು ಓದ್ತಾರೆ, ಎಕನಾಮಿಕ್ಸ್ ಬಗ್ಗೆ ತಿಳ್ಕೊತಾರೆ, ಮತ್ತು ಫಾರಿನ್ ಎಕ್ಸ್ಚೇಂಜ್ ಬಗ್ಗೆ ತಿಳ್ಕೊತಾರೆ. ಇದ್ರ ಬಗ್ಗೆ ಎಲ್ಲ ತುಂಬ ನಾಲೆಜನ್ನು, ಅಂದರೆ ಹೆಚ್ಚು ಪುಸ್ತಕಗಳನ್ನು ಓದೋವಂಥ ಹವ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಸ್ನೇಹಿತರೆ ನಮ್ಮ ಸೇಗುವೆರ್ ಅವರು. ಸೊ ಹಾಗಾಗಿನೇ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನಂತರನೇ ಇವರು ಈ ಕೆಲಸಕ್ಕೆ ಬರ್ತಾರೆ ಸ್ನೇಹಿತರೆ. ಅಂದರೆ ಹೆಚ್ಚು ಪುಸ್ತಕಗಳನ್ನು ಓದೋದ್ರಿಂದ ತುಂಬಾ ಉಪಯೋಗ ಇದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ. ಸೊ ಈ ಒಂದು ಹವ್ಯಾಸವನ್ನ ತುಂಬಾ ಸ್ಟ್ರಾಂಗ್ ಆಗಿ ಅಂದ್ರೆ ಈ ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡಿರ್ತಾರೆ ನಮ್ಮ ಸೇಗುವೆರ್ ಅವರು ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಸೇಗುವೆರ್ ಅವರು ಈಗ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೂ ಕೂಡ ಅವರು ತುಂಬಾನೇ ಹೆಚ್ಚು ಪುಸ್ತಕಗಳನ್ನ ಓದ್ತಾರೆ. ಮತ್ತೆ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂಡ ಬ್ಯಾಂಕ್ ಅಲ್ಲೇ ಕೂತ್ಕೊಂಡು ಎಷ್ಟೋ ಪುಸ್ತಕಗಳನ್ನ ಓದ್ತಾ ಇರ್ತಾರೆ. ಅಂದ್ರೆ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತ ಎಷ್ಟೋ ಪುಸ್ತಕಗಳನ್ನ ಓದ್ತಾ ಇರ್ತಾರೆ. ಯಾಕಂದ್ರೆ ಈಗ ಅವ್ರಿಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಅಷ್ಟೊಂದು ನಾಲೆಡ್ಜೇ ಇರೋದಿಲ್ಲ, ಜ್ಞಾನನೇ ಇರೋದಿಲ್ಲ, ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ. ಸೊ ಈಗ ಅವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಬೇಕಾಗಿರೋದ್ರಿಂದ ಅವ್ರಿಗೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚು ಡೆಪ್ತ್ ಆಗಿ ನಾಲೆಡ್ಜ್ ಬೇಕಾಗಿದೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೋಬೇಕು. ನನಗೆ ನಾಲೆಡ್ಜ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದರಲ್ಲಿ ನಾನು ಏನು ತಪ್ಪನ್ನ ಮಾಡಬಾರ್ದು, ತಪ್ಪು ಮಾಡೋ ರೀತಿ ಆಗಬಾರ್ದು. ಸೊ ಮುಂಜಾಗ್ರತೆ ಕ್ರಮವಾಗಿ ನಾನು ಹೆಚ್ಚು ನಾಲೆಡ್ಜ್ ನ ಪಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಸೇಗುವೆರ್ ಅವರು ಈ ರೀತಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ ಎಷ್ಟೋ ಪುಸ್ತಕಗಳನ್ನ ತಗೊಂಡ್ಬಂದು ಬ್ಯಾಂಕ್ನಲ್ಲೇ ಕುತ್ಕೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಸೊ ಹೀಗಿರ್ಬೇಕಾದ್ರೆ ಬ್ಯಾಂಕ್ನಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು ಘಟನೆ ಅಂದ್ರೆ, ಒಂದು ಹೆಣ್ಣು ಮಗಳು ಇದೇ ರೀತಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಆ ಹೆಣ್ಣು ಮಗಳ ಹತ್ರ ಹೋಗಿ, ನೋಡಮ್ಮ, ನೀನು ಮಾಡಿರ್ತಕ್ಕಂಥ ಕೆಲಸ ಅಂದ್ರೆ ನೀನು ಮಾಡ್ತಾ ಇರ್ತಕ್ಕಂಥ ಕೆಲಸ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾಗಿ ಈ ಪ್ರದೇಶದಿಂದ ಮತ್ತೊಂದು ಊರಿಗೆ ನಿನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಅಲ್ಲೂ ಕೂಡ ನಿನ್ನ ಸೇವೆ ಬೇಕಾಗಿದೆ ಅಂತ ಹೇಳ್ತಾರೆ. ಆಗ ಆ ಹೆಣ್ಣು ಮಗಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಂತರ, ಇಲ್ಲ, ನಾನು ಹೋಗೋದಕ್ಕೆ ತಯಾರಿಲ್ಲ, ನಾನು ಹೋಗೋದಿಲ್ಲ. ನೀವು ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನನ್ನು ಡಿಸ್ಮಿಸ್ ಮಾಡಿಬಿಡಿ, ನಾನು ಕೆಲಸಕ್ಕೆ ಬೇಕಾದ್ರೆ ಬರೋದಿಲ್ಲ, ಆದರೆ ಖಂಡಿತ ನಾನು ಟ್ರಾನ್ಸ್ಫರ್ ಮಾತ್ರ ಆಗೋದಿಲ್ಲ, ಯಾಕಂತಂದ್ರೆ ನನ್ನ ಗಂಡ ಒಪ್ಪೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಸೇಗುವೆರ್ ಅವ್ರಿಗೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನೀವು ಅಂದರೆ ಆ ಹೆಣ್ಣು ಮಗಳು ನಾನು ಬರೋದಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ದಿದ್ರೆ ಅದು ಅಲ್ಲಿಗೆ ನಿಂತ್ಕೋತಾ ಇತ್ತು, ಆ ಪ್ರಾಬ್ಲಮ್ ಅಲ್ಲೇ ನಿಂತ್ಕೋತಾ ಇತ್ತು. ಬಟ್ ಆದರೆ ಆ ಪ್ರಾಬ್ಲಮ್ ಅಂದರೆ ಆ ಯೋಚನೆನ ಅಲ್ಲೇ ನಿಲ್ಲಿಸ್ಬಿಡ್ತಾ ಇದ್ರು ನಮ್ಮ ಸೇಗುವೆರ್ ಅವರು. ಆದರೆ ನಮ್ಮ ಸೇಗುವೆರ್ ಅವ್ರಿಗೆ ಯಾವಾಗ ನನ್ನ ಗಂಡ ಬಿಡೋದಿಲ್ಲ, ಅದಕ್ಕೆ ನನ್ನ ಗಂಡನಿಗೋಸ್ಕರ ನಾನು ಬರೋದಿಲ್ಲ, ನನ್ನ ಗಂಡ ಪರ್ಮಿಷನ್ ಕೊಡೋದಿಲ್ಲ, ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾರೋ, ಆಗ್ಲೇ ನಮ್ಮ ಸೇಗುವೆರ್ ಅವ್ರಿಗೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ರೀತಿ ಆಗುತ್ತೆ ಸ್ನೇಹಿತರೆ. ಅಂದರೆ ಮನೆಗೆ ಹೋಗಿ ಯಾರ ಹತ್ರ ಜಾಸ್ತಿ ಮಾತಾಡೋದಿಲ್ಲ, ಮನೆಗೆ ಹೋಗಿ ಇದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡಿ ಅವ್ರಿಗೆ ಜಾಸ್ತಿ ಡೈರೀಸ್ ಬರೆಯುವಂಥ ಅಭ್ಯಾಸ ಇರುತ್ತೆ. ಆ ಡೈರಿಯಲ್ಲಿ ಏನು ಬರೀತಾರೆ ಅಂದರೆ, ಇದೇನಿದು ಅಂದರೆ, ಒಂದು ಹೆಣ್ಣು ಮಗಳು ಒಂದು ಕೆಲಸ ಮಾಡ್ತಾ ಇರುತ್ತೆ. ಆ ಕೆಲಸದಿಂದ ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಅವರ ಗಂಡನ ಪರ್ಮಿಷನ್ನ ಕೇಳಬೇಕು. ಅವರ ಗಂಡ ಪರ್ಮಿಷನ್ ಕೊಟ್ಟರೆ ಹೋಗ್ಬೋದು, ಇಲ್ಲ ಅಂದರೆ ಹೋಗೋದಕ್ಕಾಗೋದಿಲ್ಲ. ಯಾಕಂತಂದರೆ ಅವಳು ಹೆಣ್ಣು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹೀಗೆ. ಅಂದರೆ ಒಂದು ಹೆಣ್ಣು ಮಗಳು ಸಿಂಗಲ್ ಆಗಿ ಎಲ್ಲೂ ಕೂಡ ಧೈರ್ಯವಾಗಿ ಎಲ್ಲೂ ಕೂಡ ಸ್ವತಂತ್ರವಾಗಿ ಹೋಗೋದಕ್ಕೆ ಸಾಧ್ಯನೇ ಇಲ್ವಾ. ಮತ್ತೆ ಇಲ್ಲಿ ನಾವು ಇನ್ನೊಂದು ಯೋಚನೆ ಮಾಡಬೇಕು, ಅದೇ ಜಾಗದಲ್ಲಿ ಆಕೆ ಗಂಡ ಇದ್ದಿದ್ದರೆ, ಆಕೆ ಗಂಡ ಇದೇ ರೀತಿ ಟ್ರಾನ್ಸ್ಫರ್ ಆಯಿತು, ನಾನು ಬೇರೆ ಊರಿಗೆ ಹೋಗಬೇಕು, ನೀನು ನನ್ನ ಜೊತೆ ಬಾ ಅಂದಿದ ತಕ್ಷಣ ಕೂಡಲೇ ಆ ಹೆಣ್ಣು ಮಗಳು ಒಂದು ಪ್ರಶ್ನೆನೂ ಕೇಳದೆ ಜೊತೆಗೆ ಹೋಗಬೇಕಾಗಿತ್ತು. ಸೊ ಅದೇ ಪರಿಸ್ಥಿತಿ ಇರೋದು. ಸೊ ಇದು ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಇನ್ನೂ ಇದ್ರ ಬಗ್ಗೆ ಅವ್ರು ಏನು ಕನ್ಕ್ಲೂಷನ್ ಕೊಡ್ತಾರೆ ಅಂದರೆ ಇದೆಲ್ಲ ಏನು ತೋರಿಸುತ್ತೆ ಅಂದರೆ, ಇನ್ನೂ ಕೂಡ ಹಳೆ ಕಾಲದ್ದು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದೇ ಇನ್ನೂ ಕೂಡ ಇಲ್ಲಿ ನೆಲೆ ಊರ್ಬಿಟ್ಟಿದೆ. ಅಂದರೆ ಇನ್ನೂ ಕೂಡ ಅದೇ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಕೆಲವರು ಅಂತ ನಮ್ಮ ಸೇಗುವೆರ್ ಅವರು
ಕನ್ಕ್ಲೂಷನ್ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಇಲ್ಲಿ ಹೆಣ್ಣು ಮಕ್ಕಳು ಅಂದರೆ ಇದ್ರ ಬಗ್ಗೆ ಕನ್ಕ್ಲೂಷನ್ ಕೊಡಬೇಕಾದ್ರೆ ಹೆಣ್ಣು ಮಕ್ಕಳು ಸ್ವತಂತ್ರರಾಗಬೇಕು, ಹೆಣ್ಣು ಮಕ್ಕಳು ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದು ಅವ್ರ ಮನಸ್ಸಲ್ಲೂ ಬರಬೇಕು ಅನ್ನೋದನ್ನು ಕೂಡ ಇಲ್ಲಿ ಬರೀತಾರೆ ಸ್ನೇಹಿತರೆ ಡೈರಿಯಲ್ಲಿ ನಮ್ಮ ಸೇಗುವೆರ್ ಅವರು. ಅಂದರೆ ಇದನ್ನೆಲ್ಲ ನೋಡಿದಾಗ ನೋಡಿ, ನಮ್ಮ ಸೇಗುವೆರ್ ಅವರು ಹೆಣ್ಣು ಮಕ್ಕಳ ಬಗ್ಗೆನೂ ಮಾತಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಸೇಗುವೆರ್ ಅವರು ಒಂದು ರೀತಿ ಯೂನಿವರ್ಸಲ್ ಮ್ಯಾನ್ ಅಂತ ಹೇಳಬೇಕು ಸ್ನೇಹಿತರೆ. ಅಂದರೆ ಇದನ್ನೆಲ್ಲ ಓದಬೇಕಾದ್ರೆ ಎಷ್ಟು ರೋಮಾಂಚನ ಆಗುತ್ತೆ ಅಂದರೆ, ಹೆಣ್ಣು ಮಕ್ಕಳ ರೈಟ್ಸ್ ಬಗ್ಗೆ ಆಗಿರ್ಬೋದು, ಹೆಣ್ಣು ಮಕ್ಕಳು ಕೂಡ ಕೆಲಸ ಮಾಡ್ಬೋದು, ಹೆಣ್ಣು ಮಕ್ಕಳು ಕೂಡ ಸ್ವತಂತ್ರವಾಗಿರಬೇಕು, ಹೆಣ್ಣು ಮಕ್ಕಳು ಕೂಡ ಯಾರಿಗೇನು ಕಮ್ಮಿ ಇಲ್ಲ. ಅಂದರೆ ಅವರು ಹೆಣ್ಣು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಎಲ್ಲಿಗೂ ಹೋಗಬಾರ್ದು, ಅವರು ಜಸ್ಟ್ ಒಂದು ರೀತಿ ಪಂಜರದಲ್ಲಿರಬೇಕು, ಹಾಗೇನೂ ಇಲ್ಲ. ಅವರು ಕೂಡ ಸ್ವತಂತ್ರವಾಗಿ ಬದುಕೋದಕ್ಕೆ ಹಕ್ಕಿದೆ, ಅವ್ರಿಗೂ ಕೂಡ ಅಧಿಕಾರ ಇದೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದಕ್ಕೆ ಅಂದರೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಕೂಡ ಅವರು ಅಂದರೆ ಅವರ ಡೈರಿಯಲ್ಲಿ ಬರ್ಕೊಂಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ಅಂದರೆ ನಮ್ಮ ಸೇಗುವೆರ್ ಅವರ ಒಂದು ವಿಚಾರ ಮಾಡುವಂಥ ರೀತಿ ಇದೆಯಲ್ಲ, ಇದ್ರ ಬಗ್ಗೆ ಎಲ್ಲ ತುಂಬಾ ನಾವು ಓದಬೇಕಾದ್ರೆ ನಮಗೂ ಕೂಡ ಇದ್ರ ಬಗ್ಗೆ ನಾವು ಕೂಡ ಯೋಚನೆ ಮಾಡೋ ರೀತಿ ಮಾಡುತ್ತೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ನಮ್ಮ ಸೇಗುವೆರ್ ಅವ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಸೇಗುವೆರ್ ಅವರ ಜೀವನದಲ್ಲಿ ನಡೆದಂಥ ಒಂದಷ್ಟು ವಿಷಯಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಹೀಗಿರಬೇಕಾದ್ರೆ ನಮ್ಮ ಸೇಗುವೆರ್ ಅವರು ನಂತರ ಈಗ ಕ್ಯೂಬಾ ದೇಶದಲ್ಲಿ ಎಲ್ಲ ಅಭಿವೃದ್ಧಿ ಎಲ್ಲ ಆಗುತ್ತೆ. ನಂತರ CIA ಮುಖಾಂತರ ಒಂದು ವಾರ್ ಕೂಡ ಬರುತ್ತೆ. ವಲೈಕುಡ ಅನ್ನೋ ಒಂದು ಪ್ರದೇಶದಲ್ಲಿ ವಾರ್ ನಡೆಯುತ್ತೆ. ಅಂದರೆ ಸಿಐಎಗೂ ಮತ್ತೆ ಫಿಡೆಲ್ ಕಾಸ್ಟ್ರೋ ಸರ್ಕಾರಕ್ಕೂ, ಅಂದರೆ ಫಿಡೆಲ್ ಕಾಸ್ಟ್ರೋ ಸರ್ಕಾರ ಅಂದರೆ ಕ್ಯೂಬಾ ದೇಶಕ್ಕೂ CIAಗೂ ವಾರ್ ನಡೆಯುತ್ತೆ. ಸೊ ಈ ವಾರಲ್ಲೂ ಕೂಡ ಕ್ಯೂಬಾ ದೇಶ ಜಯವನ್ನ ಸಾಧಿಸುತ್ತೆ ಸ್ನೇಹಿತರೆ. ಸೊ ನಂತರ ನಮ್ಮ ಸೇಗುವೆರ್ ಅವ್ರಿಗೆ ಅಂದರೆ ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದ ನಂತರ ನಮ್ಮ ಫಿಡೆಲ್ ಕಾಸ್ಟ್ರೋ ಅವ್ರ ಹತ್ರ ಹೋಗಿ ಸೇಗುವೆರ್ ಅವರು ಹೇಳ್ತಾರೆ, ಫಿಡೆಲ್ ನಾನು ಇಲ್ಲಿರೋದಿಲ್ಲ, ನಾನು ಸ್ವಲ್ಪ ದೊಡ್ಡ ಪ್ರಯಾಣವನ್ನು ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ, ಮತ್ತೆ ನಾನು ಪ್ರಯಾಣವನ್ನು ಮಾಡಬೇಕು, ನನಗೆ ಒಂದೇ ಕಡೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ಫಿಡೆಲ್ ಕಾಸ್ಟ್ರೋ ಅವರು ಸ್ವಲ್ಪ ಆಶ್ಚರ್ಯದಿಂದ ನೋಡ್ತಾರೆ. ನಂತರ ಫಿಡೆಲ್ ಕಾಸ್ಟ್ರೋ ಅವ್ರ ಹತ್ರ ಫಸ್ಟೇ ಹೇಳಿರ್ತಾರೆ ಇದ್ರ ಬಗ್ಗೆ, ನಾನು ಒಂದೇ ಕಡೆ ಇರೋದಿಲ್ಲ, ನಾನು ಕಾಲಕ್ರಮೇಣ ಕ್ಯೂಬಾ ದೇಶದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದ ನಂತರ ನಾನು ಮತ್ತೆ ಪ್ರಯಾಣವನ್ನು ಶುರು ಮಾಡ್ತೀನಿ, ಇದ್ರ ಬಗ್ಗೆ ಎಲ್ಲ ಹೇಳಿರ್ತಾರೆ, ಚರ್ಚೆ ಮಾಡಬೇಕಾದ್ರೆ ಹೇಳಿರ್ತಾರೆ. ಸೊ ನಮ್ಮ ಫಿಡೆಲ್ ಕಾಸ್ಟ್ರೋ ಅವರು ಕೂಡ ಇದ್ರ ಬಗ್ಗೆ ಒಪ್ಕೊಂಡಿರ್ತಾರೆ. ಸೊ ನಂತರ ನಮ್ಮ ಫಿಡೆಲ್ ಕಾಸ್ಟ್ರೋ ಅವರು ಸರಿ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಇವಾಗ ನೀವು ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ನಮ್ಮ ಸೇಗುವೆರ್ ಅವರು ಗೊತ್ತಿಲ್ಲ, ಪ್ರಯಾಣವನ್ನು ಮಾಡ್ತಾ ಇದ್ದೀನಿ, ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆಯೋ, ಮತ್ತೆ ಎಲ್ಲೆಲ್ಲಿ ಇನ್ನೂ ಕೂಡ ಈ ರೀತಿ ಗುಲಾಮಗಿರಿಯಲ್ಲಿ ಜನರು ಸ್ವತಂತ್ರನೇ ಇಲ್ಲದೆ ಬದುಕ್ತಾ ಇದ್ದಾರೋ ಆ ಒಂದು ದೇಶಕ್ಕೆ ಹೋಗಿ ಅಲ್ಲಿ ನಾನು ಹೋರಾಟ ಮಾಡೋದಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿ ತುಂಬಾನೇ ರೋಮಾಂಚನ ಆಗುತ್ತೆ ಸ್ನೇಹಿತರೆ ಓದಬೇಕಾದ್ರೆ. ನನಗೂ ಕೂಡ ತುಂಬಾನೇ ರೋಮಾಂಚನ ಆಯಿತು. ನಂತರ ನಮ್ಮ ಸೇಗುವೆರ್ ಅವರು ಪ್ರಯಾಣವನ್ನು ಶುರು ಮಾಡ್ತಾರೆ. ಅಂದರೆ ಪ್ರಯಾಣವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಫಿಡೆಲ್ ಕಾಸ್ಟ್ರೋ ಅವ್ರನ್ನ ತಪ್ಕೋತಾರೆ. ನಂತರ ಫಿಡೆಲ್ ಕಾಸ್ಟ್ರೋ ಅವ್ರಿಗೂ ಕೂಡ ಒಂದು ರೀತಿ ಎಮೋಷನಲ್ ಆಗುತ್ತೆ, ಅವರು ಕೂಡ ಭಾವುಕರಾಗ್ತಾರೆ. ಮತ್ತೆ ಫಿಡೆಲ್ ಕಾಸ್ಟ್ರೋ ಅವ್ರು ಹೇಳ್ತಾರೆ, ನೀವು ಎಲ್ಲೇ ಇದ್ರು ನೀವು ನಮ್ಮವರು, ನಿಮ್ಗೆ ಏನೇ ಸಹಾಯ ಬೇಕಂದ್ರೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ, ನಂಬಿಕೆಯನ್ನು ಕೊಡ್ತಾರೆ. ನಂತರ ನಮ್ಮ ಜೊತೆ ಮತ್ತೆ ಇನ್ನು ಇದನ್ನ ಬೇರೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಮ್ಮ ಹತ್ರ ಇರ್ತಕ್ಕಂಥ ಸೈನಿಕರನ್ನು ಕೂಡ ನಿಮ್ಮ ಜೊತೆಗೆ ನಾನು ಕಳಿಸ್ಕೊಡ್ತೀನಿ, ಒಂದಷ್ಟು ಜನ ಸೈನಿಕರನ್ನು ಕೂಡ ನೀವು ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಆ ಒಂದಷ್ಟು ಜನ ಸೈನಿಕರು ಕೂಡ ನಮ್ಮ ಸೇಗುವೆರ್ ಅವ್ರ ಜೊತೆ ಹೋಗ್ತಾರೆ ಸ್ನೇಹಿತರೆ. ನಂತರ ನಮ್ಮ ಸೇಗುವೆರ್ ಅವರು ಕಾಂಗೋಗೆ ಹೋಗ್ತಾರೆ. ಫಸ್ಟು ಕಾಂಗೋಗೆ ಹೋಗಿ ಕಾಂಗೋದಲ್ಲಿ ಇದೇ ರೀತಿ ಗುಲಾಮಗಿರಿಯಲ್ಲಿ ಜನರು ಗುಲಾಮರಾಗಿ ಬದುಕ್ತಾ ಇದ್ದಾರೆ ಜನರು ಅಂತ ತಿಳ್ಕೊತಾರೆ. ನಂತರ ಕಾಂಗೋ ಹೋಗ್ತಾರೆ, ಅಲ್ಲೂ ಕೂಡ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಆ ಯುದ್ಧದಲ್ಲಿ ಅಷ್ಟೊಂದು ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ನಂತರ ನಮ್ಮ ಸೇಗುವೆರ್ ಅವರು ಪೊಲಿವಿಯಾಗೆ ಹೋಗ್ತಾರೆ. ಪೊಲಿವಿಯಾ ಇರೋದಲ್ಲಿ ಲ್ಯಾಟಿನ್ ಅಮೆರಿಕನ್ ಸ್ಟೇಟ್ಸ್ನಲ್ಲೇ ಇರ್ತಕ್ಕಂಥ ಒಂದು ರಾಜ್ಯ ಅದು ಕೂಡ. ಸೊ ಪೊಲಿವಿಯಾಗೆ ಹೋಗ್ತಾರೆ. ಪೊಲಿವಿಯಾಗೆ ಯಾವಾಗ ಹೋಗ್ತಾರೋ, ಪೊಲಿವಿಯಾದಲ್ಲಿ ನಮ್ಮ ಸೇಗುವೆರ್ ಅವರು ಈ ರೀತಿ ಸೈನಿಕರನ್ನ ಕಟ್ಕೊಂಡು ಯುದ್ಧ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವರು ಟ್ರೈ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಪೊಲಿವಿಯಾ ಸರ್ಕಾರಕ್ಕೆ ಗೊತ್ತಾಗಿದ ತಕ್ಷಣ, ಪೊಲಿವಿಯಾ ಸರ್ಕಾರಕ್ಕೆ ಗೊತ್ತಾಗೋದೇ CIA ಮುಖಾಂತರ. CIA ಅವರು ಪೊಲಿವಿಯಾ ಸರ್ಕಾರಕ್ಕೆ ಸೀಕ್ರೆಟ್ ಆಗಿ ಮೆಸೇಜ್ ಅನ್ನ ಕಳಿಸಿದ ತಕ್ಷಣ ಪೊಲಿವಿಯಾ ಸರ್ಕಾರವನ್ನ ಬ್ರೈನ್ ವಾಶ್ ಮಾಡಿ, ಪೊಲಿವಿಯಾ ಪ್ರಜೆಗಳಿಗೋಸ್ಕರನೇ ನಮ್ಮ ಸೇಗುವೆರ್ ಅವರು ಹೋರಾಟ ಮಾಡೋದಕ್ಕೆ ಬಂದಿರೋದು. ಅದು ಪೊಲಿವಿಯಾ ಪ್ರಜೆಗಳಿಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ, ಆದರೆ ಕಾಲಕ್ರಮೇಣ ಅರ್ಥ ಆಗುತ್ತೆ. ಬಟ್ ಪೊಲಿವಿಯಾ ಸರ್ಕಾರ ಏನಿದೆ ಆ ಸರ್ಕಾರಕ್ಕೆ ಸೇಗುವೆರ್ ಅವರು ಈ ರೀತಿ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ನೀವು ಹೇಗಾದರೂ ಮಾಡಿ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. CIA ಈ ರೀತಿ ಮೆಸೇಜ್ ಕಳಿಸುತ್ತೆ. ಸೊ ನಂತರ ಸೇಗುವೆರ್ ಅವರು ಹೀಗೆ ಯುದ್ಧ ಮಾಡೋದಕ್ಕಂತ ಎಲ್ಲ ಪ್ಲಾನ್ ಮಾಡ್ತಾ ಇರಬೇಕಾದ್ರೆ ಒಂದು ಕಾಡು ಪ್ರದೇಶದಲ್ಲಿ ಸಡನ್ ಆಗಿ ಅಲ್ಲಿ ಅಟ್ಯಾಕ್ ನಡೆಯುತ್ತೆ. ಆ ಅಟ್ಯಾಕ್ ಅಲ್ಲಿ ನಮ್ಮ ಸೇಗುವೆರ್ ಅವರು ಕಡೆಗೂ ಅರೆಸ್ಟ್ ಆಗ್ತಾರೆ ಸ್ನೇಹಿತರೆ. ಇಲ್ಲಿ ನಮ್ಮ ಸೇಗುವೆರ್ ಅವರು ಅರೆಸ್ಟ್ ಆಗಿದ ತಕ್ಷಣ ನಮ್ಮ
ನಮ್ಮ ಸೇಗುವೆರ್ ಅವ್ರ ಬಗ್ಗೆ ಎಲ್ಲೂ ಕೂಡ ಮೆಸೇಜನ್ನು ಕೊಡೋದಿಲ್ಲ. ಬೊಲಿವಿಯಾ ಸರ್ಕಾರ ಆಗಿರ್ಬೋದು ಅಥವಾ ಬೊಲಿವಿಯಾ ಸರ್ಕಾರದಲ್ಲೇ ಅಂದರೆ ಬೊಲಿವಿಯಾ ಸರ್ಕಾರ ಕಂಟ್ರೋಲಲ್ಲಿ ಇರ್ತಕ್ಕಂಥ ಮಿಲಿಟರಿ ಏನಿದೆ ಆ ಮಿಲಿಟರಿಲೇ ಕೆಲವು ಸಿ ಐ ಎ ಗುಂಪಿನಲ್ಲಿರ್ತಕ್ಕಂಥ ಎಷ್ಟೋ ವ್ಯಕ್ತಿಗಳು ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿರಲ್ಲ, ಅಂದರೆ ಬೊಲಿವಿಯಾ ಸರ್ಕಾರದ ಕಂಟ್ರೋಲ್ ಇರ್ತಕ್ಕಂಥ ಮಿಲಿಟರಿ ಪೀಪಲ್ಸ್ಗೆ ಗೊತ್ತಿರಲ್ಲ ಇವರು ಸಿ ಐ ಎ ಸೇರಿದವರು ಅಂತ. ಸೊ ನಮ್ಮ ಸೇಗುವೆರ್ ಅವ್ರನ್ನ ಒಂದು ಸ್ಕೂಲ್ಗೆ ಕರ್ಕೊಂಡೋಗಿ ಆ ಸ್ಕೂಲಲ್ಲಿ ಇರ್ತಕ್ಕಂತಹ ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡೋಗಿ ಕೂರಿಸಿ ಕ್ಲಾಸ್ ರೂಮ್ ಡೋರ್ ಅನ್ನ ಲಾಕ್ ಮಾಡ್ಬಿಡ್ತಾರೆ ಸ್ನೇಹಿತರೆ. ಅಂದ್ರೆ ಜೈಲಿಗೆ ಕರ್ಕೊಂಡು ಹೋಗೋ ಬದಲು ಯಾತಕ್ಕೋಸ್ಕರ ಕ್ಲಾಸ್ ರೂಮ್ ಕರ್ಕೊಂಡ್ಬಂದು ಸ್ಕೂಲಲ್ಲಿ ಇರ್ತಕ್ಕಂಥ ಯಾವುದೋ ಸ್ಕೂಲಲ್ಲಿ ಇರ್ತಕ್ಕಂತಹ ಅಂದ್ರೆ ಬೊಲಿವಿಯಾ ರಾಜ್ಯದಲ್ಲಿ ಇರ್ತಕ್ಕಂತಹ ಒಂದು ಸ್ಕೂಲ್ನಲ್ಲಿ ಕರ್ಕೊಂಡೋಗಿ ಆ ಸ್ಕೂಲಲ್ಲಿ ಇರ್ತಕ್ಕಂತಹ ಒಂದು ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡೋಗಿ ಯಾತಕ್ಕೋಸ್ಕರ ಲಾಕ್ ಮಾಡಿದ್ರು ನಮ್ಮ ಸೇಗುವೆರ್ ಅವ್ರನ್ನ ಅಂತ ನೀವು ಕೇಳಿದ್ರೆ ಇಲ್ಲೇ ಇರೋದು ವಿಷಯ. ನಮ್ಮ ಸಿ ಐ ಎಗೆ ಅಂದರೆ ನಮ್ಮ ಸಿ ಐ ಎ ಏನಿದೆ ಈ ಗುಂಪು, ಅಮೆರಿಕ ಸರ್ಕಾರದ ಕಂಟ್ರೋಲಲ್ಲಿ ಇರ್ತಕ್ಕಂತಹ ಈ ಸಿ ಐ ಎ ಮೊದಲೇ ಇದಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಫ್ಯೂಚರಲ್ಲಿ ಅಂದರೆ ನಾವೇನಾದರೂ ಸೇಗುವೆರ್ ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಲೀಗಲ್ ಆಗಿ ಇವ್ರನ್ನ ಕೋರ್ಟ್ಗೆಲ್ಲ ಪ್ರೊಡ್ಯೂಸ್ ಮಾಡಿದ್ರೆ ಖಂಡಿತ ಇದರಿಂದ ನಮಗೆ ತೊಂದರೆ ಆಗೋದು ಮುಂದೆ. ಯಾಕಂತಂದರೆ ಸೇಗುವೆರ್ ಅವರು ಈಗ ತುಂಬಾ ಫೇಮಸ್ಸು, ಅಂದರೆ ಪ್ರಸಿದ್ಧಿ ಹೊಂದಿರತಕ್ಕಂತಹ ಒಬ್ಬ ಹೋರಾಟಗಾರ. ಸೊ ಹಾಗಾಗಿ ಅವ್ರ ಬಗ್ಗೆ ಅಂದರೆ ಅವ್ರಿಗೋಸ್ಕರ ಅಂದರೆ ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋದಕ್ಕೆ ಎಷ್ಟೋ ಜನರಿದ್ದಾರೆ. ಅಂದರೆ ಈ ದೇಶದಲ್ಲಿ ಅಂದರೆ ಈ ದೇಶ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಎಷ್ಟೋ ಜನ ಇದ್ದಾರೆ. ಸೊ ಹಾಗಾಗಿ ಅವರು ಈ ರೀತಿ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾಗಿ ಮರುಕ್ಷಣನೇ ಎಲ್ಲೆಲ್ಲೂ ಕೂಡ ಹೋರಾಟಗಳು ಶುರುವಾಗುತ್ತೆ. ಕಮ್ಯುನಿಸಂ ಅನ್ನೋದು ಮತ್ತೆ ಪೀಕ್ಗೆ ಹೋಗುವಂಥ ಸಾಧ್ಯತೆಗಳು ತುಂಬಾನೇ ಇದೆ. ಸೊ ಹಾಗಾಗಿ ಇವೆಲ್ಲ ಕನ್ಫ್ಯೂಷನ್ಸ್ ಆಗುತ್ತೆ. ಇದು ಯಾವುದು ಬೇಡ ಅಂದರೆ ನಾವು ಸೇಗುವೆರ್ ಅವ್ರನ್ನ ಸೀಕ್ರೆಟ್ ಆಗಿ ಇಲ್ಲಿಗೆ ತಗೊಂಬಂದು ಹಾಕಿರೋದೇ ತುಂಬಾನೇ ಸೇಫು. ನಾವು ಅಂದರೆ ಸೀಕ್ರೆಟ್ ಆಗಿ ಇದನ್ನ ಮುಗಿಸ್ಬಿಡೋಣ. ಸೀಕ್ರೆಟ್ ಆಗಿ ನಮ್ಮ ಅಂದರೆ ಈ ಸೇಗುವೆರ್ ಅವ್ರನ್ನ ನಾವು ಇಲ್ಲೇ ಅಂದರೆ ಈ ಕ್ಲಾಸ್ ರೂಮಲ್ಲೇ ನಾವು ಇವ್ರನ್ನ ಸಾಯಿಸ್ಬಿಟ್ಟು ನಂತರ ಹೀಗೆ ಯುದ್ಧ ಮಾಡಬೇಕಾದ್ರೆ ಆಕಸ್ಮಿಕವಾಗಿ ಅವ್ರ ಮೇಲೆ ಬುಲೆಟ್ ಬಿತ್ತು ಅವ್ರು ಸತ್ತೋದ್ರು ಅಂತ ನಾವು ಮೆಸೇಜ್ ಕೊಟ್ಬಿಡೋಣ ಅಂತ ಈ ರೀತಿ ಒಂದು ಪ್ಲಾನ್ ಹಾಕುತ್ತೆ ಸಿ ಐ ಎ. ಸೊ ಹೀಗಿರ್ಬೇಕಾದ್ರೆ ಅಂದರೆ ನೋಡಿ ಹೇಗೆಲ್ಲ ಪ್ಲಾನ್ ಹಾಕಿದೆ ಅಂದರೆ ಸೇಗುವೆರ್ ಅವರು ಅಂದರೆ ಇನ್ನೂ ಹೇಳ್ಬೇಕಂತಂದರೆ ಅಮೇರಿಕಾದಲ್ಲಿರ್ತಕ್ಕಂಥ ಎಷ್ಟೋ ಪ್ರಜೆಗಳೇ ಸೇಗುವೆರ್ ಅವರ ಪರವಾಗಿ ಹೋರಾಟ ಮಾಡೋದಕ್ಕೆ ನಿಂತ್ಕೊಂಡಿರ್ತಾರೆ ಸ್ನೇಹಿತರೆ. ಆ ಮಟ್ಟಕ್ಕೆ ಸೇಗುವೆರ್ ಅವರು ಅಷ್ಟು ರೆವಲ್ಯೂಷನ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಸೇಗುವೆರ್ ಅವರು ಯಾವುದಕ್ಕೂ ಕೂಡ ಭಯ ಪಡ್ತಾ ಇರಲ್ಲ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಕ್ಲಾಸ್ ರೂಮಲ್ಲಿ ಇರಬೇಕಾದ್ರೂ ಕೂಡ ಅಷ್ಟೊಂದು ಅವ್ರಿಗೆ ಭಯ ಅನ್ನೋದೇ ಇರೋದಿಲ್ಲ. ಭಯ ಅಂದರೆ ಏನು ಅಂತ ಕೇಳುವಂಥ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಹೀಗಿರ್ಬೇಕಾದ್ರೆ ಒಂದು ದಿನ ಏನಾಗುತ್ತೆ ಅಂದರೆ ಅಲ್ಲಿ ಆ ಒಂದು ಸ್ಕೂಲ್ನಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ಟೀಚರ್ನೇ ಇವರು ನೇಮಕ ಮಾಡ್ತಾರೆ. ನೀನೇ ಈ ಗನ್ನನ್ನು ತೊಗೊಂಡೋಗಿ ಅವ್ರನ್ನ ಸಾಯಿಸಬೇಕು ಅಂತ ಹೇಳ್ತಾರೆ. ಆ ಟೀಚರ್ ಹೋಗ್ತಾನೆ. ಆ ಟೀಚರು ಕ್ಲಾಸ್ ಡೋರನ್ನು ತೆಗೆದು ಒಳಗಡೆ ಹೋಗಿದ ತಕ್ಷಣ ಸೇಗುವೆರ್ ಅವ್ರನ್ನ ನೋಡ್ತಾರೆ. ಸೇಗುವೆರ್ ಅವ್ರನ್ನ ನೋಡಿದ ತಕ್ಷಣ ನಮ್ಮ ಸೇಗುವೆರ್ ಅವರು ಕೇಳ್ತಾರೆ, ಮೊದಲು ಆ ಟೀಚರ್ನ ನೋಡಿದ ತಕ್ಷಣ ಕೇಳ್ತಾರೆ ಇದು ಯಾವ ಜಾಗ ಅಂದರೆ ಸೇಗುವೆರ್ ಅವರ ಮುಖಕ್ಕೆ ಅಂದರೆ ಬ್ಲ್ಯಾಕ್ ಬಟ್ಟೆಯಿಂದ ಕಟ್ಬಿಟ್ಟು ಅವ್ರನ್ನ ಸೀಕ್ರೆಟಾಗಿ ಕರ್ಕೊಂಡ್ಬಂದು ಆ ಕ್ಲಾಸ್ ರೂಮ್ ಒಳಗಡೆ ಡೈರೆಕ್ಟಾಗಿ ಬಿಟ್ಟಿರೋದು. ಸೊ ಹಾಗಾಗಿ ಅವ್ರಿಗೆ ಯಾವ ಜಾಗದಲ್ಲಿ ಇದ್ದೀನಿ ಅಂತ ನಮ್ಮ ಸೇಗುವೆರ್ ಅವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಸೇಗುವೆರ್ ಅವರು ಕೇಳ್ತಾರೆ ಇದು ಯಾವ ಜಾಗ ನೋಡೋದಕ್ಕೆ ಅಂದರೆ ಕ್ಲಾಸಲ್ಲಿ ಬೆಂಚಸ್ ಎಲ್ಲ ಇದೆ ಮತ್ತು ಬೋರ್ಡ್ ಎಲ್ಲ ಇದೆ. ಇದು ಅಂದರೆ ಈ ರೂಮಲ್ಲಿ ಬೆಂಚಸ್ ಎಲ್ಲ ಇದೆ, ಬೋರ್ಡ್ ಎಲ್ಲ ಇದೆ, ಇದೇನು ಕ್ಲಾಸ್ ರೂಮ್ ಥರ ಇದೆಯಲ್ಲ, ಇದೇನು ಸ್ಕೂಲಾ ಶಾಲೆನಾ ಅಂತ ಕೇಳ್ತಾರೆ. ಆಗ ಆ ಟೀಚರು ಹೌದು ನೀವು ಹೇಳ್ತಾ ಇರೋದು ಕರೆಕ್ಟು, ಇದು ಶಾಲೆನೇ ಅಂತ ಹೇಳ್ತಾರೆ. ಆಗ ನಮ್ಮ ಸೇಗುವೆರ್ ಅವರು ಕೋಪದಿಂದ ಹೇಳ್ತಾರೆ ಏನು ಶಾಲೆನಾ, ಒಂದು ಶಾಲೆ ಹೀಗ ಇರೋದು ನೋಡಿ, ಎಲ್ಲ ಕಡೆ ಗಲೀಜು, ಒಂದು ಶಾಲೆಯಲ್ಲಿ ಈ ರೀತಿ ಅಂದರೆ ಒಂದು ಶಾಲೆನ ಈ ರೀತಿ ನಾವು ಮೇಂಟೈನ್ ಮಾಡೋದು ಇಷ್ಟು ಮಟ್ಟಿಗೆ ಗಲೀಜನ್ನು ನೀವು ಇಟ್ಕೊಂಡಿದ್ರೆ ಮಕ್ಕಳು ಬಂದು ಇಲ್ಲಿ ಓದೋವಂಥ ಸ್ಥಳ ಇದು ಅಂದರೆ ಇಲ್ಲಿ ಓದೋವಂಥ ಸ್ಥಳ ಹೇಗಿರಬೇಕು, ನೀವು ಹೇಗೆ ಮೇಂಟೈನ್ ಮಾಡಬೇಕು, ಇಂಥ ಸ್ಥಳನ ಈ ರೀತಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ನಿಮ್ಗೆ ಏನು ಹೇಳೋದು ನಾನು, ನೀವು ಯೋಚನೆ ಮಾಡಬೇಡಿ, ನಾನೊಂದು ವೇಳೆ ಈ ಹೋರಾಟದಲ್ಲಿ ಗೆದ್ದರೆ ಖಂಡಿತ ಈ ಒಂದು ರಾಜ್ಯದಲ್ಲಿ ಬೊಲಿವಿಯಾ ರಾಜ್ಯದಲ್ಲಿ ಎಷ್ಟೋ ಶಾಲೆಗಳನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನ ಕೇಳಿಸ್ಕೊಂಡು ಅಲ್ಲಿರ್ತಕ್ಕಂಥ ಆ ಟೀಚರ್ಗೆ ಒಂದು ರೀತಿ ಮಕ್ಕದ ಮೇಲೆ ಹೊಡೆದಂಗೆ ಆಗುತ್ತೆ ಸ್ನೇಹಿತರೆ, ಕಪಾಳಕ್ಕೆ ಹೊಡೆದಂಗೆ ಆಗುತ್ತೆ. ಅಂದರೆ ಆ ಟೀಚರೇ ಯೋಚನೆ ಮಾಡ್ತಾರೆ ಇಷ್ಟರ ಮಟ್ಟಿಗೆ, ಅಂದರೆ ಟೀಚರೇ ಯೋಚನೆ ಮಾಡ್ತಾರೆ ಇಷ್ಟರ ಮಟ್ಟಿಗೆ ಅಂದರೆ ಇಂತಹ ಮಹಾನ್ ವ್ಯಕ್ತಿಯನ್ನ ಈ ರೀತಿ ಸೀಕ್ರೆಟ್ ಆಗಿ ಕರ್ಕೊಂಡ್ಬಂದು ಇವ್ರು ಸಾಯಿಸ್ತಾ ಇದಾರಲ್ಲ, ಏನು ಹೇಳ್ಬೇಕು ಇವ್ರನ್ನ ಅಂತ ಅವ್ರಿಗೆ ಒಂದು ರೀತಿ ಮನಸ್ಸು ಬರೋದಿಲ್ಲ ಇವ್ರನ್ನ ಶೂಟ್ ಮಾಡೋದಕ್ಕೆ. ಆಗ ಅವ್ರ ಕೈಯಲ್ಲಿ ಗನ್ನನ್ನು ನೋಡ್ತಾರೆ ನಮ್ಮ ಸೇಗುವೆರ್ ಅವರು. ನಂತರ ನಮ್ಮ ಸೇಗುವೆರ್ ಅವರು ಅವ್ರ ಕೈಯಲ್ಲಿ ಗನ್ನನ್ನು ನೋಡಿದ ತಕ್ಷಣ ಕೂಡಲೇ ಅವ್ರಿಗೆ ಗೊತ್ತಾಗೋಗುತ್ತೆ ನನ್ನನ್ನು ಸಾಯಿಸೋದಕ್ಕಂತಾನೆ ಇವನ್ನ ಮುಖಾಂತರ ಕರೆಸಿದ್ದಾರೆ ಅಂತ ನಮ್ಮ ಸೇಗುವೆರ್ ಅವ್ರಿಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಅಂದರೆ ಸಿ ಐ ಅವರು ಇವನ್ನ ಕರೆಸಿರೋದು ನನ್ನನ್ನು ಸಾಯಿಸೋದಕ್ಕಂತ ನಮ್ಮ ಸೇಗುವೆರ್ ಅವ್ರಿಗೆ ಗೊತ್ತಾಗುತ್ತೆ. ಕೂಡಲೇ ನಮ್ಮ ಸೇಗುವೆರ್ ಅವರು ಅವನನ್ನ ಟೀಚರ್ನ ಉದ್ದೇಶಿಸಿ, ನೋಡು ನೀನು ಯಾಕೆ ಭಯ ಪಡ್ತಾ ಇದೆಯಾ, ನಿನ್ನ ಕೈ ನಡುಗ್ತಾ ಇದೆ, ನೀನು ಭಯ ಪಡಬೇಡ,
ನೀನು ನನ್ನನ್ನು ಧಾರಾಳವಾಗಿ ಶೂಟ್ ಮಾಡಿದ್ರೆ ಪ್ರಾಣ ಹೋಗುತ್ತೆ. ಸೇಗುವೆರ ಯಾವತ್ತೂ ಕೂಡ ಸಾಯೋದಿಲ್ಲ. ಯಾತಕ್ಕೋಸ್ಕರ ಹೀಗೆ ಹೇಳ್ತಾರೆ ಅಂದ್ರೆ ಇದರ ಒಳ ಅರ್ಥ ಏನು ಅಂತಂದ್ರೆ, ಸೇಗುವೆರ ಅವರ ಪ್ರಕಾರ ಅಂದರೆ ಸೇಗುವೆರ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಸಾಯ್ಬೋದು, ಆದರೆ ನನ್ನ ಸಿದ್ಧಾಂತಗಳು ಯಾವತ್ತೂ ಕೂಡ ಸಾಯೋದಿಲ್ಲ. ಕಮ್ಯುನಿಸಂ ಸಿದ್ಧಾಂತಗಳು ಯಾವತ್ತೂ ಕೂಡ ನೀನು ಸಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ನಂತರ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ನಂತರ ಕಡೆಗೆ ಆ ಟೀಚರ್ಗೆ ಹೇಳ್ತಾರೆ, ನೀನು ಭಯ ಪಡಬೇಡ, ಸಾಯಿಸು ಅಂತ ಹೇಳ್ತಾರೆ. ಆಗ ಅಂದರೆ ಧೈರ್ಯವಾಗಿ ಅಷ್ಟು ಎದೆಗಾರಿಕೆಯಿಂದ ನಮ್ಮ ಸೇಗುವೆರ ಅವರು ಧೈರ್ಯವಾಗಿ ನಿಂತ್ಕೋತಾರೆ ಸ್ನೇಹಿತರೆ. ನಮ್ಮ ಸೇಗುವೆರ ಅವರು ಅಂದರೆ ಆ ಟೀಚರ್ ಮುಂದೆ ಅಂದರೆ ಆ ಮಾಸ್ಟರ್ ಮುಂದೆ ನಿಂತ್ಕೊಂಡಿದ ತಕ್ಷಣ ಧೈರ್ಯವಾಗಿ ಎದೆಗಾರಿಕೆಯಿಂದ ನಿಂತ್ಕೋತಾರೆ. ನಿಂತ್ಕೊಂಡಿದ ತಕ್ಷಣ ಕಡೆಗಿನ್ನ ವಿಧಿ ಇಲ್ಲದೆ ಆ ಮಾಸ್ಟರು ಗನ್ನನ್ನು ತಗೊಂಡು ಫೈನಲಿ ಭಯ ಪಟ್ಕೊಂಡೇ ಶೂಟ್ ಮಾಡ್ತಾನೆ ಸ್ನೇಹಿತರೆ. ಸೊ ಶೂಟ್ ಮಾಡಿದ ತಕ್ಷಣ ಸೇಗುವೆರ ಅವರು ಅಮರ ಆಗೋಗ್ತಾರೆ ಸ್ನೇಹಿತರೆ. ಸೊ ಇದು ನಮ್ಮ ಸೇಗುವೆರ ಅವರ ಜೀವನದ ಕತೆ. ಅಂದರೆ ಇದು ನಡೆಯೋದಕ್ಕಿಂತ ಮುಂಚೆನೇ ಸೇಗುವೆರ ಅವ್ರಿಗೆ ಗೊತ್ತಿರುತ್ತೆ, ಖಂಡಿತ ಈ ಒಂದು ಯುದ್ಧದಲ್ಲಿ ಖಂಡಿತ ಯಾವತ್ತೋ ಒಂದಿನ ಈ ರೀತಿ ನಾನು ವೀರಮರಣವನ್ನು ಹೊಂದುತ್ತೀನಿ ಅಂತ ನಮ್ಮ ಸೇಗುವೆರ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಸೊ ಹಾಗಾಗಿನೇ ಮೊದಲೇನೆ ಅವರ ಧರ್ಮಪತ್ನಿಯಾದಂತಹ ಅಲೈಟಾ ಮಾರ್ಚ್ ಅವ್ರಿಗೆ ಮತ್ತು ಅವರ ಮಕ್ಕಳಿಗೆ, ಅಂದರೆ ಅವ್ರಿಗೆ 4 ಜನ ಮಕ್ಕಳಿರ್ತಾರೆ. ಮೊದಲನೇ ಅವ್ರ ಹೆಸರು ಹಿಲ್ಟಾ ಕಾಯ್ಡಾನೋ ಅಂತ, ಅಂದರೆ ಅವ್ರು ಪ್ರೀತಿಸಿದಂತಹ ಹುಡುಗಿಯ ಹೆಸರೇ, ಹೆಣ್ಣು ಮಗಳ ಹೆಸರೇ ಇಟ್ಟಿರ್ತಾರೆ ಸ್ನೇಹಿತರೆ. ಸೊ ಅಲೈಟಾ ಮತ್ತು ಸೆಲಿಯಾ ಅವರ ತಾಯಿ ಹೆಸರು ಕೂಡ ಇಟ್ಟಿರ್ತಾರೆ. ಸೊ ಹೀಗೆ 4 ಜನ ಮಕ್ಕಳಿರ್ತಾರೆ. ಸೊ ಈ 4 ಜನ ಮಕ್ಕಳಿಗೂ ಕೂಡ ಒಂದು ಲೆಟರನ್ನು ಬರೆದಿರ್ತಾರೆ, ಮತ್ತು ಅವರ ಧರ್ಮಪತ್ನಿಗೂ ಕೂಡ ಒಂದು ಲೆಟರನ್ನು ಬರೆದು ಕಳಿಸಿರ್ತಾರೆ. ಆ ಲೆಟರಲ್ಲಿ ಅಂದರೆ ಅವರ ಧರ್ಮಪತ್ನಿಗೆ ಬರೆದಿರ್ತಕ್ಕಂಥ ಲೆಟರಲ್ಲಿ ಭಾವುಕರಾಗಿ ತುಂಬಾ ವಿಷಯಗಳನ್ನು ಹಂಚ್ಕೊಂಡಿರ್ತಾರೆ. ಅಂದರೆ ನಾನು ಈ ಒಂದು ಹೋರಾಟದಲ್ಲಿ ಮತ್ತೆ ಬರದೇ ಇರ್ಬೋದು, ಮತ್ತು ಅಂದರೆ ಅವರ ತಂದೆ ತಾಯಿಗಳಿಗೂ ಕೂಡ ಲೆಟರನ್ನು ಬರೆದಿರ್ತಾರೆ. ಸೊ ಅದನ್ನು ನಾನು ಮಿಸ್ ಮಾಡಿದೆ ಸ್ನೇಹಿತರೆ ಹೇಳೋದಕ್ಕೆ, ಸಾರಿ. ಅವರ ತಂದೆ ತಾಯಿಗಳಿಗೂ ಕೂಡ ಲೆಟರನ್ನು ಬರೀತಾರೆ. ಮತ್ತು ತಂದೆ ತಾಯಿಗಳಿಗೆ ಏನು ಹೇಳ್ತಾರೆ ಅಂದರೆ, ನಾನು ನಿಮಗೆ ಅಂದರೆ ನೀವು ಅಂದರೆ ನಿಮ್ಮ ಮಾತು ಕೇಳದೆ ಇರ್ಬೋದು, ನಿಮ್ಮ ಮಾತು ಕೇಳದೆ ನಾನು ಹಲವಾರು ವಿಷಯಗಳನ್ನು ಮಾಡಿರ್ಬೋದು. ಯಾಕಂತಂದರೆ ಈ ನಾಡಿಗೋಸ್ಕರ ಅಂದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಜನರು ಎಷ್ಟೋ ಕಡೆ ಅನ್ಯಾಯಗಳು ನಡೀತಾ ಇದೆ, ಮತ್ತು ಎಷ್ಟೋ ಕಡೆ ಗುಲಾಮರಾಗಿ ಬದುಕ್ತಾ ಇದ್ದಾರೆ ಜನಗಳು. ಸೊ ಹಾಗಾಗಿನೇ ನಾನು ನಿಮ್ಮ ಮಾತು ಕೇಳದೆ ನಾನು ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದಕ್ಕೋಸ್ಕರ ನಾನು ನಿಮ್ಮ ಮಾತನ್ನು ಎಷ್ಟೋ ಸರಿ ಕೇಳದೆ ಇರ್ಬೋದು, ಒಬೆ ಮಾಡದೇ ಇರ್ಬೋದು. ಸೊ ಹಾಗಾಗಿ ಅದಕ್ಕೆ ನಾನು ಯಾವತ್ತೂ ಕೂಡ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಸೊ ಹಾಗಾಗಿ ನಾನು ಈ ಒಂದು ಹೋರಾಟದಲ್ಲಿ ನಾನು ಮತ್ತೆ ವಾಪಸ್ ಬರದೇ ಇರ್ಬೋದು, ಆದರೂ ಕೂಡ ನಿಮ್ಮ ಒಂದು ಪ್ರೀತಿ ನನ್ನಲ್ಲಿ ಯಾವಾಗಲೂ ಇರಲಿ ಅಂತ ಆ ರೀತಿ ಭಾವುಕರಾಗಿ ಬರ್ಕೊಂಡಿರ್ತಾರೆ ಸ್ನೇಹಿತರೆ. ಆ ರೀತಿ ಭಾವುಕರಾಗಿ ಬರೆದು ಆ ಲೆಟರನ್ನು ಕಳಿಸಿರ್ತಾರೆ ಸ್ನೇಹಿತರೆ ಅವರ ತಂದೆ ತಾಯಿಗೆ. ಮತ್ತು ಅವರ ಮಕ್ಕಳಿಗೂ ಕೂಡ ಅಷ್ಟೇ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಅಂದರೆ ತುಂಬ ಜಾಸ್ತಿ ಪುಸ್ತಕಗಳನ್ನು ಓದಿ, ಅಟ್ ದ ಸೇಮ್ ಟೈಮ್ ಚೆನ್ನಾಗಿ ಓದ್ಕೊಳ್ಳಿ. ಅಂದರೆ ಮಾಮೂಲಿ ಎಜುಕೇಷನು ಇರಬೇಕು, ಮತ್ತು ಅದಕ್ಕೆ ಅಂದರೆ ಔಟ್ ಆಫ್ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಎಷ್ಟೋ ಪುಸ್ತಕಗಳನ್ನು ನೀವು ಓದಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲೂ ಕೂಡ ಹೋರಾಟ ಮಾಡಬೇಕು ಅನ್ನೋ ಒಂದು ಗುಣ ನಿಮ್ಮಲ್ಲೂ ಕೂಡ ಬರಬೇಕು. ಅನ್ಯಾಯಗಳನ್ನು ನೋಡಿ ನಿಮ್ಮಲ್ಲೂ ಕೂಡ ಆ ಕರುಣೆ ಅನ್ನೋದು, ಆ ಮಾನವೀಯತೆ ಅನ್ನೋದು ಬರಬೇಕು. ನಿಮಗೂ ಕೂಡ ಕೋಪ ಬರಬೇಕು. ಅನ್ಯಾಯವನ್ನು ನೋಡಿದಾಗ ನಿಮಗೂ ಕೂಡ ಕೋಪ ಬರಬೇಕು. ನೀವು ಕೂಡ ಜಗತ್ತಿನಲ್ಲಿ ಎಷ್ಟೋ ಕಡೆ ಏನೇನೋ ಎಷ್ಟೋ ಕಡೆ ಅನ್ಯಾಯಗಳು ಇವೆಲ್ಲವೂ ನಡೆಯುತ್ತಲ್ಲ, ಅದನ್ನೆಲ್ಲ ನೋಡಿ ನಿಮಗೂ ಕೂಡ ಮನಸ್ಸು ಕರಗಬೇಕು. ನೀವು ಕೂಡ ಅಂದರೆ ಅದನ್ನೆಲ್ಲ ನೋಡಿ ನಿಮಗೂ ಕೂಡ ಒಂದು ರೀತಿ ಹೋರಾಟ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲೂ ಕೂಡ ಬರಬೇಕು. ಈ ರೀತಿಯೆಲ್ಲ ಅವರು ಬರೆದಿರ್ತಾರೆ ಸ್ನೇಹಿತರೆ ಆ ಒಂದು ಪತ್ರದಲ್ಲಿ. ಸೊ ಹೀಗೆ ಅಂದರೆ ಈ ಪತ್ರವನ್ನೆಲ್ಲ ನಾವು ಅಂದರೆ ಓದಬೇಕಾದ್ರೆ, ನಾನು ಈ ಪುಸ್ತಕವನ್ನು ಓದಬೇಕಾದ್ರೆ ಇದು ತಮಿಳಿನಲ್ಲೇ ನಾನು ಪರ್ಚೇಸ್ ಮಾಡಿ ಓದಿದ್ದು. ತುಂಬಾ ಭಾವುಕನಾದೆ ಸ್ನೇಹಿತರೆ. ನಾನು ಎಷ್ಟು ಭಾವುಕನಾದೆ ಅಂದರೆ, ಇವತ್ತು ಅವರ ಹುಟ್ಟುಹಬ್ಬ. ಅಂದರೆ ನಿಜಕ್ಕೂ ಹೇಳ್ಬೇಕಂದ್ರೆ ಭಯ ಅನ್ನೋದಿದ್ರೆ ಜೀವನದಲ್ಲಿ ಏನನ್ನೂ ಸಾಧಿಸೋದಕ್ಕಾಗೋದಿಲ್ಲ ಅನ್ನೋದು ನಮ್ಮ ಸೇಗುವೆರ ಅವರ ಜೀವನದ ಕಥೆಯನ್ನು ನೋಡಿ ನಾವು ಕಲ್ತ್ಕೋಬೋದು ಸ್ನೇಹಿತರೆ, ಅಷ್ಟೇ ಹೇಳಬಲ್ಲೆ ನಾನು. ಸೊ ಪ್ರತಿಯೊಬ್ಬ ಯಂಗ್ಸ್ಟರು ಕೂಡ ಇವರ ಒಂದು ಜೀವನದ ಕಥೆಯನ್ನು ತಿಳ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಸ್ನೇಹಿತರೆ. ಸೊ ಹಾಗಾಗಿನೇ ಇವರ ಒಂದು ಜೀವನದ ಕಥೆಯನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಇದುವರೆಗೂ ನಾನು ಸಂಚಿಕೆಗಳ ಮುಖಾಂತರ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಯಾರಾದರೂ ಇವರ ಒಂದು ಜೀವನದ ಕಥೆಯನ್ನು ಇಲ್ಲಿವರೆಗೂ ಅಂದರೆ ಯಾರಾದರೂ ಈ ಒಂದು ಸಂಚಿಕೆಯನ್ನು ಡೈರೆಕ್ಟಾಗಿ ನೋಡ್ತಾ ಇದ್ದರೆ ದಯವಿಟ್ಟು 11 ಸಂಚಿಕೆಯನ್ನು ನೋಡಿ ನಂತರ ಈ ಸಂಚಿಕೆಯನ್ನು ನೋಡಿ. ಯಾಕಂತಂದರೆ 11 ಸಂಚಿಕೆಯನ್ನು ನೋಡಿದ್ರೆ ಈ ಸಂಚಿಕೆಯನ್ನು ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ 11 ಸಂಚಿಕೆಯನ್ನು ನೋಡಿ ಈ ಸಂಚಿಕೆಯನ್ನು ನೋಡಿ ಸ್ನೇಹಿತರೆ. ಮತ್ತು 11 ಸಂಚಿಕೆಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು ಸ್ನೇಹಿತರೆ. ಸೊ ಮತ್ತೆ ಇವತ್ತಿಗೂ ಕೂಡ ನಾವು ನೋಡುವಂಥ ಬೈಕ್ ಅಂದರೆ ಎಷ್ಟೋ ಜನ ಓಡಿಸುವಂಥ ಬೈಕ್ಗಳ ಮೇಲೆ ನೀವು ನೋಡ್ಬೋದು ಇವರ ಒಂದು ಫೋಟೋವನ್ನು ಬೈಕ್ಗಳ ಮೇಲೆ ನೋಡ್ಬೋದು. ಮತ್ತು ಕಾರ್ ಹಿಂದ್ಗಡೆ ಗ್ಲಾಸ್ ಮೇಲೆ ಹಾಕ್ಸ್ಕೊಂಡಿರ್ತಾರೆ. ಮತ್ತು ಎಷ್ಟೋ ಜನ ಬೈಕ್ ಮುಂದ್ಗಡೆ ಇವ್ರ ಫೋಟೋವನ್ನು ನೀವು ನೋಡ್ಬೋದು. ಮತ್ತು ಎಷ್ಟೋ ಕಡೆ ಇವರ ಫೋಟೋವನ್ನು ನೀವು ನೋಡ್ತಾ ಇರ್ತೀರಿ, ಇವರ ಒಂದು ಈ ಒಂದು ಭಾವಚಿತ್ರವನ್ನು ನೀವು ನೋಡ್ತಾ ಇರ್ತೀರಿ. ಆದರೆ ಎಷ್ಟೋ ಜನಕ್ಕೆ ಯಾರಿವರು ಅಂತ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ
ಈ ಒಂದು ಜೀವನದ ಕಥೆಯನ್ನು ನಾನು ಎಷ್ಟೋ ಜನಕ್ಕೆ ಅವೇರ್ನೆಸ್ ಮೂಡಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಯಂಗ್ಸ್ಟರ್ಸು, ಮುಖ್ಯವಾಗಿ ಯಂಗ್ಸ್ಟರ್ಸು ಇಂತಹ ವ್ಯಕ್ತಿಗಳ ಜೀವನದ ಕಥೆಯನ್ನು ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾನು ಇವರ ಒಂದು ಜೀವನದ ಕಥೆಯನ್ನು ಸಂಕ್ಷಿಪ್ತವಾಗಿ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಹೇಳಿದ್ರೆ ಹೇಗಿರುತ್ತೋ ಹಾಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಇದ್ರ ಬಗ್ಗೆ ತುಂಬಾನೇ ಡೆಪ್ತ್ ಆಗಿ ಕರೆಕ್ಟಾಗಿ ಗೊತ್ತಿರೋರು ಯಾರಾದರೂ ಇದನ್ನು ನೋಡ್ತಾ ಇದ್ರೆ ದಯವಿಟ್ಟು ನಾನು ಹೇಳಿರ್ತಕ್ಕಂತಹ ಇನ್ಫಾರ್ಮೇಷನಲ್ಲಿ ಏನಾದರೂ ತಪ್ಪು ಅಥವಾ ದೋಷ ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ. ಸೊ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನಾಗ ಏನು ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.